ಹಾಕ್ತೀರಾ? ಇನ್ನೂ ಸ್ವಲ್ಪ ಹತ್ತು ಕೊಡೋಣ. ತಂತು ಇದನ್ನು ಹೇಳಿರಿ ಮೊದಲು. ಇರಲಿ ಬಿಡಿ. ನೋಡ್ಕೊಳ್ಳಿ ಅದರಲ್ಲಿ 59 ಏನಾಗುತ್ತೆ ನೋಡಿ ಅಮ್ಮ. 59ನೇ ಪುಟದಲ್ಲಿ ಇರುತ್ತೆ ನೋಡಿ. ಐವತ್ತೊಂಬತ್ತು 66 ಇಲ್ಲಿ ಕೊಡಿ, ನಾನು ತೆಕ್ಕೊಡ್ತೀನಿ. ಆಯ್ತು. ಪೇಜ್ ನಂಬರ್ ನೋಡಿ ಚೌಡೇಶ್ವರ ಇವತ್ತ 66 ಸ್ವಲ್ಪ ಮುಂದೆ ಬನ್ನಿ, ಅಂದ್ಕೊಳ್ಳಿ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ अपचितिः काम्ये मतिस्त्यज्यताम् पापौगः परिधूयताम् भवसुखे दोषोऽनुसन्धीयताम् आत्मेच्छा व्यवसीयताम् निजगृहात् तूर्णं विनिर्गम्यताम् सङ्गस्सु विधीयताम् भगवतो भक्तिः दृढाधीयताम् शान्त्यादिः परिचीयताम् दृढतरं कर्मासु संत्यज्यताम् सद्विद्वानुपसृप्यताम् ಪ್ರತಿದಿನಂ. ಇಲ್ಲಿ ತತ್ಪಾದುಕ ಅಂತಿದೆ, ತತ್ಪಾದುಕೆ ಅಂತಿರಬೇಕು. ಈಗೇನು ಸ್ವಲ್ಪ ತತ್ಪಾದುಕ ಅಂದರೆ ಅವರ ಒಂದು ಪಾದವನ್ನು ಸೇವೆ ಮಾಡ್ತಾರೆ. ಪಾದಕ್ಕೆ ದ್ವಿಯ ತತ್ಪಾದು ತದ್ವಿದ್ವಾನ್, ಇದು ಉಪಸೃಪ್ಯತಾಮಲ್ಲ, ತದ್ವಿದ್ವಾನ್ ಉಪಸರ್ಪ್ಯತಾಂ ಸರ್ಪ್ಯತಾಂ तद्विद्वान् उपसर्प्यतां प्रतिदिनं तत्पादुके सेव्यताम् ब्रह्मैकाक्षरमर्त्यताम् क्षितिशिरो वाक्यं समाकर्ण्यताम् वाक्यार्थश्च विचार्यताम् श्रुतिशिरः पक्षः समाश्रियताम् दुस्तर्कासु विरम्यताम्
ಶ್ರುತಿಮತಸ್ತರ್ಕೋನುಸಂಧೀಯತಾಂ श्रुतिमतस्तर्कोऽनुसन्धीयताम् ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ब्रह्मास्मीति विभाव्यताम् ಅರಹ ಗರ್ವಃ ಪರಿತ್ಯಜ್ಯತಾಂ अहरः गर्वः परित्यज्यताम् ದೇಹೇಹಂ ಅತಿರುಜ್ಯತಾಂ देहेऽहमतिरुच्यताम् ಮುದಶನೈವಾದಃ ಪರಿತ್ಯಜ್ಯತಾಂ बुधजनैर्वादः परित्यज्यताम् ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ शुद्ध्यादिश्च चिकित्स्यताम् ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ प्रतिदिनं भिक्षौषधं भुज्यताम् 66ನೇ ಪುಟದಲ್ಲಿ ಇರುತ್ತೆ ನೋಡಿ 66 59 ಅಥವಾ 64 ಅದರಲ್ಲಿ 4ನೇ ಶ್ಲೋಕ ಸ್ವಾದ್ವನ್ನಂ ನ ತು ಯಾಚ್ಯತಾಂ स्वाध्वन्यं न तु याच्यताम् ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ विधिवशात् प्राप्तेन सन्तुष्यताम् ಶೀತೋಷ್ಣಾದಿವಿಷಹ್ಯತಾಂ शीतोष्णादिविषह्यताम् ನ ತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ न तु वृथा वाक्यं समुच्चार्यताम् ಔದಾಸೀನ್ಯಮಭೀಪ್ಸ್ಯತಾಂ औदासीन्यमभीप्स्यताम् ಜನಕೃಪಾ ನೈಷ್ಠುರ್ಯಮೃತ್ಸೃಜ್ಯತಾಂ जनकृपानैष्ठुर्यमुत्सृज्यताम् ಏಕಾಂತೆ ಸುಖಮಾಸ್ಯತಾಂ एकान्ते सुखमास्यताम् ಪರತರೆ ಚೇತಃ ಸಮಾಧೀಯತಾಂ परतरे चेतः समाधीयताम् ಪೂರ್ಣಾತ್ಮಾ ಸುಸಮೀಕ್ಷತಾಂ पूर्णात्मासु समीक्षताम् ಜಗದಿದಂ ತದ್ಭಾವಿತಂ ದೃಶ್ಯತಾಂ जगदिदं दृश्यताम् ಪ್ರಾಕರ್ಮ ಪ್ರವಿಲಾಪ್ಯತಾಂ प्राकर्म प्रविलाप्यताम् ಚಿತಿಬಲಾತ್ ನಾಪ್ಯುತ್ತರೈಶ್ಲಿಷ್ಯತಾಂ चितिफलामप्यतरैशिष्यताम् ಪ್ರಾರಬ್ಧುಂ ತಿಹ ಭುಜ್ಯತಾಂ प्रारब्धं त्रिह बुध्यताम् ಅತಃ ಪರಬ್ರಹ್ಮಾತ್ಮನಾ ಸ್ಥೀಯತಾಂ अतः परब्रह्मात्मना सीयताम् ಮೂಲಭೂತವಾದಂಥ ಸಮಸ್ಯೆ ತಪ್ಪು ತಿಳುವಳಿಕೆ ನಮ್ಮ ಬಗ್ಗೆ ನಮಗಿರತಕ್ಕಂಥ ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆ ಯಾವ ರೀತಿ ಬಂತು ಅಂದರೆ ನೈಸರ್ಗಿಕವಯಂ ಲೋಕವಾರಹ ಸ್ವಾಭಾವಿಕ ಬಂದ್ಬಿಡುತ್ತೆ. ಸ್ವಾಭಾವಿಕ ಅಂದರೆ ಅಗ್ನಿಗೆ ಉಷ್ಣ ಯಾವ ರೀತಿಯ ಸ್ವಭಾವನೋ ಆ ರೀತಿ ಅಲ್ಲ. ಮತ್ತು ಸ್ವಾಭಾವಿಕವಾಗಿ ತಪ್ಪು ಅಭಿಪ್ರಾಯ ಬರುತ್ತೆ. ಈಗ ಆಕಾಶ ನೀಲಿ ಬಣ್ಣದಲ್ಲಿದೆ ಅನ್ನತಕ್ಕಂಥ ಅಭಿಪ್ರಾಯ ಬರುತ್ತೆ. ಎಲ್ರಿಗೂ ಹಾಗೆ ಅನಿಸುತ್ತೆ. ಆದರೆ ವಿವೇಕ ಮಾಡಿ ನೋಡಿದ್ರೆ ಆ ರೀತಿ ಇಲ್ಲ. ಪೃಥ್ವಿ ಸ್ಥಿರವಾಗಿದೆ, ಸಮವಾಗಿದೆ ಅನಿಸುತ್ತೆ. ವಿವೇಕ ಮಾಡಿದ್ರೆ ಆ ರೀತಿ ಇಲ್ಲ. ಮತ್ತು ಯಾಕೆ ಅನ್ನಿಸ್ತು? ಆ ರೀತಿ ಅನಿಸೋ ಸ್ವಾಭಾವಿಕ. ಇದು ಯುಕ್ತಿಹೀನ ಪ್ರಕಾಶ ಅಂತಾರೆ. ಯುಕ್ತಿಹೀನ ಪ್ರಕಾಶ. ಸ್ವಲ್ಪ ಮುಂದೆ ಬಂದ್ಬಿಡಿ. ಯುಕ್ತಿಹೀನ ಪ್ರಕಾಶ ಅದು ಯಾಕೆ ಆ ರೀತಿ ಕಾಣುತ್ತೆ ಅಂತ ಅದಕ್ಕೇನು ಕಾರಣ ಸಿಗೋಲ್ಲ. ಮತ್ತು ಆ ರೀತಿ ಪೃಥ್ವಿ ಸ್ಥಿರವಾಗಿದೆ, ಸಮವಾಗಿದೆ ಅಂತ ಅನಿಸುತ್ತೆ. ವಿವೇಕ ಮಾಡೋದು ಆ ರೀತಿ ಇಲ್ಲ ಅಂತ ಗೊತ್ತಾಗುತ್ತೆ. ಹೌದಾ? ಸೊ ಆ ರೀತಿ ನಮಗೂ ನಾನು ಇಂಥವಳು, ನಾನು ಇಂಥವನು ಅನ್ನತಕ್ಕಂಥದ್ದು ಬರುತ್ತೆ. ಯಾಕೆ ಬರುತ್ತೆ ಅಂದರೆ ನೈಸರ್ಗಿಕ, ಸ್ವಾಭಾವಿಕ ಬರುತ್ತದೆ. ಅದನ್ನೇ ಸತ್ಯ ಅಂತ ಹೋಗ್ತೀವಿ, ಅದೇನೇ ಸಮಸ್ಯೆ ಅಂತ ಹೇಳ್ತಾರೆ. ಹೌದಾ? ಅದನ್ನು ತೆಗೆದು ಹಾಕಬೇಕಾದ್ರೆ ನೀನೇ ಬ್ರಹ್ಮಸ್ವರೂಪ, ಆನಂದ ಸ್ವರೂಪ. ಯಾವ ಆನಂದ ಹುಡುಕ್ತಾ ಇದೆಯೋ ಅದು ನೀನೇ ಆಗಿದ್ದೀಯೇ ಅನ್ನೋದೇ ಉಪದೇಶ. ಅಷ್ಟು ನಮ್ಮ ತಲೆಗೆ ಹೋಗ್ಬಿಟ್ಟು ಸಾಕು. ಆದರೆ ಹೋಗಲ್ಲ. ಬೇರೆ ಯಾವುದಾದ್ರೂ ತಲೆಗೆ ಹೋಗುತ್ತೆ, ಇದು ಮಾತ್ರ ಹೋಗೋದು ಕಷ್ಟ. ಅದಕ್ಕೆ ಅಂತಃಕರಣ ತಯಾರು ಮಾಡಲಿಕ್ಕೆ ಸಾಧನ ಬೇಕು. ಸೊ ಏನು ಸಾಧನೆ ಅಂದರೆ ಪ್ರತಿ ದಿವಸ ಒಂದು ಯಾವುದಾದ್ರು ಧಾರ್ಮಿಕ ಗ್ರಂಥ ಪಾರಾಯಣ ಮಾಡಬೇಕು. ಮತ್ತು ಪ್ರತಿ ದಿವಸ ನಾಮಜಪ ಅಭ್ಯಾಸವನ್ನು ಮಾಡಬೇಕು. ಹೌದಾ? ಮತ್ತು ಈ ಭವಸುಖ ಸಾಂಸಾರಿಕ ಸುಖದಲ್ಲಿ ಏನು ದೋಷ ಇದೆ ಅನ್ನತಕ್ಕಂಥ ನಾವು ವಿವೇಕ ಮಾಡ್ತಿರ್ಬೇಕು. ಆವಾಗ ಇದ್ರ ಕಡೆ ಮನಸ್ಸು ಓಡಲ್ಲ. ಏನು ದೋಷ ಇದೆಯಪ್ಪ?
ಏನಿದೆಯೋ ಅದು ಬೇಡ ಅನಿಸುತ್ತೆ, ಏನಿದೆಯೋ ಅದು ಪ್ರಯೋಜನ ಇಲ್ಲ ಅನಿಸುತ್ತೆ, ಏನಿಲ್ಲ ಅದು ನೋಡಿ ಇಷ್ಟೂರ ಮೇಲೆ ಕೂತ್ಕೊಳ್ತಾನೆ ಕೇಳಿ ಕೊಡಿ ಇವರೇ ಕೊಡಿ ಕೆಳಗೆ ಕೊಡೋಕ್ಕಾಗಲ್ಲ. ಹಾಂ ಅಲ್ಲಿ ಬಿಟ್ಟಂడి ಮೇಲೆ ಯಾವ್ದು ನಮ್ಮ ಇದೆಯೋ ಅದು ಪ್ರಯೋಜನ ಇಲ್ಲ, ಅದು ಬೇಡ, ಇಲ್ದಿರೋದು ಬೇಕು, ಇರೋದ್ರಲ್ಲಿ ಸುಖ ಇಲ್ಲ, ಇಲ್ದಿರೋದ್ರಲ್ಲಿ ಸುಖ ಅಂದ್ಬಿಟ್ಟು ಇದು ಒಂದು ದೋಷ. ಇನ್ನೊಂದು, ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಸುಖ ಆನಂದ ಸುಖ ಅನಿಸುತ್ತೆ, ಬಟ್ ಅದನ್ನೇ ಮತ್ತೊಂದು ಸಲ ಉಪಯೋಗಿಸಿದ್ರೆ ಬೇಸರ ಬರುತ್ತೆ. ಹೂಸರಳಿ ಕಾಂತಿ ಸೌರವ ಮೊದಲನೇ ತಾಸು ವಾಸನೆ ಹಳಸು ಕೊಳಕೊಳಚಿ ಆ ಬಳಿಕ ಮಾಸಿನಲ್ಲಿಗೆ ಮುಳ್ಳವುದು ಮೂರನೇ ತಾಸು ಸಂಸಾರ ಕಥೆಯಿದೆ ಮುಂಕುತಿಮ್ಮ. ಬರ್ಕೊಳ್ಳಿ. ಭಯೋಸಿಕೆ ದೋಷ ಅಂದರೆ ಒಂದು ಇರತಕ್ಕಂಥದ್ದಲ್ಲಿ ನೋಟ್ ಮಾಡ್ಕೊಳ್ಳಿ, ಇರೋದು ಪ್ರಯೋಜನವಿಲ್ಲ, ಇಲ್ಲದಲ್ಲಿ ಪ್ರಯೋಜನ ಅನಿಸುತ್ತೆ, ಇದೊಂದು ದೋಷ. ಇರೋದು ಪ್ರಯೋಜನವಿಲ್ಲ, ಇರೋದು ಪ್ರಯೋಜನ ಇಲ್ಲ, ಇಲ್ಲದ್ದು ಬೇಕು ಅನ್ಸುತ್ತೆ. ಇಲ್ಲದ್ದು ಪ್ರಯೋಜನ ಅನಿಸುತ್ತೆ. ಮತ್ತು ವಿಷಯಗಳು ಕಷ್ಟ, ಪ್ರಾರಂಭದಲ್ಲಿ ಉಪಯೋಗಿಸಿದಾಗ ಅಥವಾ ಮೊದಲ ಸಲ ಉಪಯೋಗಿಸಿದಾಗ ಸುಖವೆನ್ನಿಸಿದರು ಮತ್ತೆ ಆ ವಿಷಯದ ಬಗ್ಗೆ ಬೇಸರ ಬರುತ್ತೆ. ಬೇಸರ ಬರುತ್ತೆ. ಅದೇ ಮೊನ್ನೆ ಯಾರೋ ಹೇಳ್ತಿದ್ರು, ಸ್ವಾಮೀಜಿ ಹೊಸದ್ರಲ್ಲಿ ನಾನು ಮಾಡಿದ ಅಡುಗೆ ತಿನ್ನೋರು ಎಷ್ಟು ಚೆನ್ನಾಗಿ ತಿನ್ನೋರು, ಇವಾಗ ಹ್ಯಾಂಗೆ ಮಾಡಾಕಿದ್ರು ಸರಿ ಹೋಗಲ್ಲ. ಹಾಗಾಗಿ ಪ್ರಾರಂಭದಲ್ಲಿ ಆಗಿರುತ್ತೆ, ಬರ್ತಾ ಬೇಸರ ಆಗುತ್ತೆ. ಅಲ್ಲ ಇದು. ಮತ್ತು ಅತಿಶಯ ದೋಷ. ಅತಿಶಯ ದೋಷ ಅಂದರೆ ಎಷ್ಟು ಉಪಯೋಗಿಸಿದ್ರು ಇನ್ನೂ ಬೇಕು ಅನಿಸುತ್ತೆ. ಸೊ ಇದೇ ರೀತಿ ವಿಷಯಗಳ ದೋಷಗಳಿದೆ, ಅದನ್ನು ಚಿಂತನೆ ಮಾಡಿದ್ರೆ ವಿಷಯಗಳ ಬಗ್ಗೆ ನಮಗೆ ಮನಸ್ಸು ವೈರಾಗ್ಯಕ್ಕೆ ಹೋಗುತ್ತೆ. ಮತ್ತು ಆಗ ಆತ್ಮಸ್ವರೂಪನ ಪಡಿಬೇಕು ಅನ್ನತಕ್ಕಂಥ ತೀವ್ರವಾಗಿರ್ತಕ್ಕಂಥ ಆಕಾಂಕ್ಷೆ ಬರಬೇಕು. ಮುಮುಕ್ಷುತ್ವ ಅಂದರೆ ಮೋಕ್ಷವೇ ಬೇಕು ಅನ್ನತಕ್ಕಂಥ ಆಕಾಂಕ್ಷೆ ಬರಬೇಕು. ಸೊ ಮೋಕ್ಷವೇ ಬೇಕು ಅನ್ನತಕ್ಕಂಥ ಆಕಾಂಕ್ಷೆ ಬಂದರೆ ಆಗ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಗುರು ಅನ್ವೇಷಣೆ ಮಾಡಬೇಕು. ಸೊ ಗುರು ಅನ್ವೇಷಣೆ ಮಾಡಿದ್ವಿ, ಅವರು ನಮಗೆ ತಿಳಿಸ್ಕೊಡ್ತಾರೆ ತತ್ವವನ್ನು. ಅದನ್ನು ನಮಗೆ ಅವ್ರು ಹೇಳಿದಾಗಲೇ ಅರ್ಥವಾಯಿತು, ಮತ್ತೇನು ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಅರ್ಥ ಆಗಲಿಲ್ಲ ಅಂದರೆ ಮನನ ಮಾಡಬೇಕು ಅಂತಾರೆ. ಮನನ ಮಾಡಬೇಕಾದ್ರೆ ಅದನ್ನೇ ತರ್ಕ ಹೇಳಿದ್ರು, ಶ್ರುತಿ ಅನುಗೃಹೀತ ತರ್ಕ ನೆನ್ನೆ ಬರ್ಕೊಂಡಿದ್ದೀರ. ಶ್ರುತಿ ಅನುಗೃಹೀತ ತರ್ಕ, ಶ್ರುತಿ ಸಮ್ಮತ ತರ್ಕ, ಅವಿರೋಧ ತರ್ಕ. ಅಂದರೆ ಗುರು ವಾಕ್ಯ ನಾವು ವಿವೇಕ ಮಾಡಬೇಕಾದ್ರೆ ಈ ಮೂರು ಬೇಸಿಕ್ಸ್ ಇಟ್ಕೊಂಡು ಮಾಡಬೇಕು. ಹಾಗಂದ್ರೆ ಏನಪ್ಪ ಅಂದರೆ ಅನುಭವಪೂರ್ವಕವಾಗಿ ವಿಚಾರ ಮಾಡಬೇಕು. ಅನುಭವಪೂರ್ವಕವಾಗಿ ಅಂದರೆ ಇಂದ್ರಿಯ ಅನುಭವ ಅಲ್ಲ, ಇಂದ್ರಿಯ ಅನುಭವ ಮನೋ ಅನುಭವವನ್ನು ಬಿಟ್ಟು
ನಮ್ಮಲ್ಲಿರೋ ಮತ್ತೊಂದು ಅನುಭವದಿಂದ ನಮ್ಮ ಇಂದ್ರಿಯ ಅನುಭವ ಮನೋ ಅನುಭವವನ್ನು ಬಿಟ್ಟು ನಮ್ಮಲ್ಲಿರುವ ಮತ್ತೊಂದು ಅನುಭವದಿಂದ ವಿಚಾರ ಮಾಡಬೇಕು. ಸೊ ಅಷ್ಟು ಬರ್ಕೊಂಡಿರಿ. ಮತ್ತೊಂದು ಅನುಭವ ಅಂದರೆ ಯಾವುದಪ್ಪ ಅಂದರೆ, ಈಗ ಪ್ರತಿಯೊಬ್ಬರು ಬಿಟ್ಬಿಡಿ, ಇಲ್ಲಿ ಕೂತಿರೋರು ಸಪ್ತ ಋಷಿಗಳು 3 3 6 1 7 ಸಪ್ತ ಋಷಿಗಳ ಥರ ಇದ್ದೀರ ಇಲ್ಲಿ. ಈಗ ನಿಮಗೆ ನಾನಿದ್ದೀನಿ ಅನಿಸುತ್ತೋ ಇಲ್ಲ ನಾನಿಲ್ಲ ಅನಿಸುತ್ತೋ? ಇದ್ದೀನಿ ಅಂತ. ಇದ್ದೀನಿ ಅನ್ನೋದನ್ನು ಯಾವ ರೀತಿ ನಿಶ್ಚಯ ಮಾಡ್ಕೊಂಡ್ರಿ? ಅಲ್ಲ ಕೇಳಿ, ಮುಟ್ಟು ನೋಡಿಕೊಂಡು ಆಮೇಲೆ ಇದ್ದೀನಿ ಅಂತೀರೋ? ಇಲ್ಲ, ನಾವಿರೋದ್ರಿಂದಲೇ ಮಾತಾಡ್ತಿದ್ದೀವಿ. ಏನು ಇರೋದು ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವ ಸರ್ಟಿಫಿಕೇಟು ಬೇಡ, ಯಾರಿದ್ದಾರೆ ಅಂತ ಹೇಳಬೇಕಾದ್ದು ಇಲ್ಲ. ಒಂದು ವೇಳೆ ಎಲ್ಲ ದೇವತೆಗಳು ಬಾಬಾ ಎಲ್ಲ ಬಂದು ನೀವಿಲ್ಲ ಅಂತ ಹೇಳಿದ್ರು ಏನು ಬಿಡಪ್ಪ, ಅವ್ರ ಹತ್ರ ನಮ್ಗೆ ಯಾಕೆ ರಾಮಾಯಣ ಅನ್ಬೋದೇ ಹೊರತು, ಬಟ್ ನಮಗಿಲ್ಲ ಅನಿಸುತ್ತೋ ಇಲ್ಲ. ಯಾಕೆ ಇದ್ದೀವಿ? ಹೇಗೆ ಗೊತ್ತಂದರೆ ಸ್ವತಃ ಸಿದ್ಧ ಅನುಭವ. ಅದು ಯಾವುದೋ ಇಂದ್ರಿಯ ಮತ್ತು ಮನಸ್ಸಿನ ಸಹಾಯ ಇಲ್ಲದಿರ ಮತ್ತೊಂದು ಅನುಭವ ಅಂದರೆ ಸ್ವತಃ ಸಿದ್ಧವಾಗಿರ್ತಕ್ಕಂಥ ಅನುಭವ. ಅದು ಇನ್ನೂ ನಮಗೆ ಸ್ಪಷ್ಟ ಆಗಬೇಕಾದ್ರೆ ಕೇಳಿ, ಬೆಳಿಗ್ಗೆ ಎದ್ದು ನಿದ್ದೆ ಚೆನ್ನಾಗಿತ್ತು, ಚೆನ್ನಾಗಿ ನಿದ್ದೆ ಮಾಡಿದೆ ಅಂತೀವಿ. ಚೆನ್ನಾಗಿ ನಿದ್ದೆ ಮಾಡಿದೆ ಅನ್ನತಕ್ಕಂಥ ಹೇಗೆ ಗೊತ್ತು? ಇಂದ್ರಿಯಗಳಿಂದ ಅನುಭವಿಸಿದ್ಯಾ? ನಿದ್ದೆ ಚೆನ್ನಾಗಿತ್ತು ಅಂದರೆ ಈ ಅನುಭವ ಅನ್ನೋದು ಎಷ್ಟೋ ಜನ ಸ್ವಾಮಿಗಳಿಗೂ ಹೇಳಿದ್ರು ಅದೇನೋ ನೀವು ಹೇಳ್ತಿದ್ರಪ್ಪ ನಮಗದು ಅರ್ಥ ಆಗಲ್ಲ ಅಂತಾರೆ. ಆಂಧ್ರದಲ್ಲಿ ಒಬ್ಬ ಸ್ವಾಮಿಗಳು ಭೂಮಾನಂದ ಸರಸ್ವತಿ ಅಂತ, ಭಾಳಷ್ಟು ವಯಸ್ಸಾಗಿತ್ತು. ಬಟ್ ಅವರಲ್ಲಿ ಒಂದು ನಾನು ಭಾಳಷ್ಟು ಲೈಕ್ ಮಾಡ್ತಿದ್ದೆ. 90ನೇ ವಯಸ್ಸಲ್ಲೂ 1 ನಿಮಿಷ ವೇಸ್ಟ್ ಮಾಡ್ತಿದ್ದೆ. ನಿಜವಲ್ಲ ಆಗಿರ್ಬೇಕು ನಾವು. 1 ನಿಮಿಷ ವೇಸ್ಟ್ ಮಾಡ್ತಿರ್ಲಿಲ್ಲ. ಏನೋ ಒಂದು ಬರ್ಕೊತಿರೋ, ಏನೋ ಒಂದು ಮಾಡ್ತಿರೋರು. ವಿಜಯವಾಡದಲ್ಲಿ ಯಾರ್ದೋ ಮನೆಗೆ ಭಿಕ್ಷಕ್ಕೆ ಹೋಗಿದ್ದೀವಿ. ಸರಿ, ಅದು ಯಾರೋ ಪೀಠಾಧಿಪತಿಗೆ ಒಳಗಡೆ ಪಾದಪೂಜೆ ಮಾಡ್ತಿದ್ರು. ಜಾಗ ಇಲ್ಲ, ನಾವೆಲ್ಲ ಹೊರಗಡೆ ಕೂತಿದ್ವಿ. ನಾನು ಸುಮ್ಮನೆ ಕೂತಿದ್ದೆ. ಇನ್ನು ಬೇರೆ ಬ್ರಹ್ಮಚಾರಿಗಳು ಸ್ವಾಮಿಗಳೆಲ್ಲ ಹರಟೆ ಹೊಡಿತಿದ್ರು. ಬಟ್ ಅವರು 90ನೇ ವಯಸ್ಸಲ್ಲಿ ಅಲ್ಲಿ ಕೂತ್ಕೊಂಡು ಗ್ರಂಥ ಅಧ್ಯಯನ ಮಾಡಿ ನೋಟ್ ಮಾಡ್ಕೊತಿದ್ರು. ಸೊ ಅವ್ರು ಹೇಳೋರು, ನೀವು ಯಾವುದೋ ಅನುಭವ ಅಂತೀರಪ್ಪ, ಅದೇನು ನಮಗೆ ಅರ್ಥ ಆಗಲ್ಲ ಅಂತ. ಇದೇ ಒಂದು ಅನುಭವ. ಯಾವುದು? ಬೆಳಿಗ್ಗೆ ಎದ್ದು ಹಾಯಾಗಿ ನಿದ್ದೆ ಮಾಡಿದೆ, ಆನಂದವಾಗಿ ನಿದ್ದೆ ಮಾಡಿದೆ ಅಂತೀವಿ. ನಿದ್ದೆ ಆನಂದವಾಗಿತ್ತು ಅನ್ನೋದು ಚೆನ್ನಾಗಿತ್ತು, ಆನಂದವಾಗಿತ್ತು ಅಂತ ಹೇಗೆ ತಿಳ್ಕೊಂಡ್ರಿ? ಇದಕ್ಕೆ ನಾವೇ ಪರೀಕ್ಷೆ ಮಾಡಬೇಕು. ಏನಂತ? ಹೌದು, ಚೆನ್ನಾಗಿತ್ತು ಅಂತ ಹೇಳ್ತಿದ್ದೀನಿ. ಅದು ಹೇಗೆ? ಏನನ್ನ ಇದರಿಂದ ನೋಡಿದ್ವಾ? ನಾಲ್ಗೆಯಿಂದ ರುಚಿ ನೋಡಿದ್ವಾ? ಇಲ್ಲ. ಕಣ್ಣಿಂದ ನೋಡಿದ್ವಾ? ಇಲ್ಲ. ಮೂಗಿಂದ ವಾಸನೆ ನೋಡಿದ್ವಾ ನಿದ್ದೆನ? ಇಲ್ಲ. ನಿದ್ದೆ ಅನ್ನೋದು ಮುಟ್ಟಿ ನೋಡಿದ್ವಾ? ಇಲ್ಲ. ಮತ್ತು ಹೇಗೆ ಗೊತ್ತು ಅಂದರೆ, ಅಯ್ಯೋ ಸ್ವಾಮೀಜಿ, ನನ್ನ ಅನುಭವ ಇಂದ್ರಿಯಗಳ ಸಹಾಯ ಇಲ್ಲದಿರ, ಮನಸ್ಸು ಬುದ್ಧಿ ಸಹಾಯ ಇಲ್ಲದಿರ ತಿಳ್ಕೊಳ್ಳತಕ್ಕಂಥದ್ದು ಒಂದಿದೆ ನಮ್ಮಲ್ಲಿ. ಕನಸನ್ನು ನೋಡಿದೆ ಅಂತೀವಿ. ಯಾವ ಕಣ್ಣಿಂದ ಕನಸನ್ನು ನೋಡಿದ್ರಿ? ಅಂದರೆ ಈ ಕಣ್ಣಿಂದ, ಎಚ್ಚರದ ಕಣ್ಣಿಂದ ಕನಸನ್ನು ನೋಡಿದ್ರಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಹೇಳಿ? ಅವಾಗ ಇಲ್ಲವೇ ಇಲ್ಲ ಈ ಕಣ್ಣುಗಳು. ಆ ಕಣ್ಣುಗಳಿಗೆ, ಈ ಕಣ್ಣುಗಳು ಇಲ್ಲವೇ ಇರಲಿಲ್ಲ. 2 ರೀತಿ. ಒಂದು ಇರಲಿಲ್ಲ ಅಂದಾಗ ಕಣ್ಣು ಮುಚ್ಕೊಂಡು ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇ ಮಲಗಿತ್ತು, ನಾವು ತಿರುಗ್ತಿದ್ದಾಗ ಕನಸು ಬಿತ್ತು. ಅದಕ್ಕೋಸ್ಕರ ಈ ಕಣ್ಣಿಂದ ನೋಡಲಿಲ್ಲ. ಒಂದು ಆನ್ಸರು. ಅವನಿಗೆ ಇದೇ ಆನ್ಸರೇ ತೊಗೊಳ್ತಾರೆ ಎಲ್ಲರೂ. ಇನ್ನೊಂದು ಆನ್ಸರ್ ಅನುಭವಪೂರ್ವಕ ನೋಡಿದ್ರೆ, ಈ ಶರೀರ ಇದೆ ಅನ್ನೋಕ್ಕೆ ಎಲ್ಲೂ ಇದೇ ಇಲ್ಲ.
ಈ ಈ ಶರೀರ ನಾವು ನಿದ್ದೆ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಅಥವಾ ಕನಸು ನೋಡ್ತಿರ್ತಕ್ಕಂಥ ಸಮಯದಲ್ಲಿ ಈ ಶರೀರ ಇತ್ತು ಅನ್ನೋಕ್ಕೆ ಅನುಭವ ಇಲ್ಲ. ಇದು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ, ಸುಮ್ಮನೆ ತಲೆಗೆ ಹೋಗಲ್ಲ ಇವೆಲ್ಲ. ನೀವು ಕನಸು ನೋಡ್ತಿದ್ದಾಗ ಈ ಶರೀರ ಇತ್ತು ಅಂದರೆ ಎಚ್ಚರ ಶರೀರ ಇತ್ತು. ಸಾಮಾನ್ಯವಾಗಿ ಏನನ್ಸುತ್ತೆ, ಈ ಶರೀರದಲ್ಲೇ ನಿದ್ದೆ ಮಾಡ್ತಾ ಕನಸು ನೋಡಿದೆ ಅಂತ. ಈ ಶರೀರದಲ್ಲೇ ನಿದ್ದೆ ಮಾಡ್ತಿದ್ದೆ, ಈ ಶರೀರದಲ್ಲೇ ಕನಸನ್ನು ನೋಡಿದೆ ಅಲ್ಲ, ಆ ಥರನೇ ಹೇಳುತ್ತೆ ಈ ಜಾಗೃತ ಅವಸ್ಥೆ ಬುದ್ಧಿ. ಬಟ್ ಆ ರೀತಿ ಅನುಭವ ಇದೆಯೋ ಅದು ಇಲ್ಲ. ಹೋಗಲಿ, ಕನಸು ಅಂತ ಇವಾಗ ಯಾವುದಕ್ಕೆ ಹೇಳ್ತೀರೋ ಅದನ್ನು ಅನುಭವಿಸ್ತಿರ್ತಕ್ಕ ಸಮಯದಲ್ಲಿ ಇದು ಕನಸು ಅಂತ ಅನುಭವಿಸಿದ್ರು, ನಿಜ ಅಂತಲೇ ಅನುಭವಿಸ್ತೀವಿ, ಹೌದಾ? ಅಂದಾಗ ಈ ಶರೀರ ಎಲ್ಲೂ ಇರಲಿಲ್ಲ. ಸೊ ಈ ಒಂದು ಕಣ್ಣಿಂದ ಕನಸನ್ನು ನೋಡಲಿಲ್ಲ, ಹೌದಾ? ಅಲ್ಲ, ಅಲ್ಲೇ ಒಂದು ಶರೀರ ಇತ್ತು, ಅಲ್ಲಿ ಎಲ್ಲ ಕಣ್ಣಿತ್ತು, ಆ ಕಣ್ಣುಗಳಿಂದ ಕನಸನ್ನು ನೋಡಿದೆ ಅಂದರೆ ಅಲ್ಲ, ಆ ಶರೀರನೂ ಆ ಕಣ್ಣುಗಳು ಕನಸಿಗೆ ಸೇರಿತ್ತು. ಆ ಶರೀರ ಸಮೇತವಾಗಿ ಕನಸನ್ನು ಯಾವುದರಿಂದ ನೋಡಿದೆ ಅಂದರೆ, ಅಯ್ಯೋ ಸ್ವಾಮೀಜಿ ನನ್ನ ಅನುಭವ ಅಂದಾಗ ಯಾವುದರಿಂದ ಕನಸನ್ನು ಅನುಭವಿಸಿದ್ಯೋ, ಯಾವುದರಿಂದ ನಿದ್ದೆನ ಅನುಭವಿಸಿದ್ಯೋ ಆ ಅನುಭವದಿಂದ ವಿಚಾರ ಮಾಡಬೇಕು. ಅದು ಶ್ರುತಿ ಸಮ್ಮತ ತರ್ಕ, ಶ್ರುತಿ ಅವಿರೋಧ ತರ್ಕ, ಶ್ರುತಿ ನೈಗೂಹಿಕ ತರ್ಕ ಅಂತ ಇದು, ಹೌದಾ? ವಿಚಾರ ಮಾಡಿದಾಗ ನಮಗೆ ತತ್ವ ಅಂತ ತಿಳಿಯುತ್ತೆ. ಈಗಾಗಲೇ ನಾವು ವಿಚಾರ ಮಾಡಿದ್ವಿ. ಇಷ್ಟೇ ನೋಡಿ ತತ್ವ ಅಂದರೆ, ಗಮನ ಇಟ್ಟು ಕೇಳಿ. ಈಗ ನಮಗೆ ಇವರು ಭಾಳಷ್ಟು ಪರಿಚಯಸ್ಥರು, ಭಾಳ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ್ಲೂ ನಾನು ಹೇಳ್ತೀನಿ ಅವ್ರನ್ನ ನೋಡೇ ಇಲ್ಲ ನೀವು ಅಂತ. ಗಂಡ ಹೆಂಡತಿ ಸಂಬಂಧದಲ್ಲಿ ಕೂಡ ಅಯ್ಯೋ ಸ್ವಾಮೀಜಿ ಇವ್ರು ನಮ್ಮ ಯಜಮಾನರು ನಂಗೆ ಗೊತ್ತಿಲ್ಲ ಅಂತೀವಿ. ಯಜಮಾನರು ಅಂತ ಇಂಟ್ರಡ್ಯೂಸ್ ಮಾಡ್ತೀವಿ, ಇಲ್ಲ ನಮ್ಮ ಯಜಮಾನರು ಅಂತ ಹೇಳ್ತಾರೆ, ಹೌದಾ? ಯಾರ ಮಾತು ಯಾರು ಕೇಳ್ತಾರೆ? ಹೌದಾ ಇಲ್ಲ? ಅದು ಒಂದು. ಎರಡನೇದು, ಅವರ ಒಬ್ರಿಗೊಬ್ರಿಗೆ ವ್ಯವಹಾರ ನಡಿಬೇಕಾದ್ರೆ ಶರೀರ ನೋಡಿ ವ್ಯವಹಾರ ಮಾಡ್ತೀವಿ, ಅಥವಾ ಅವ್ರ ಮಾತುಗಳು ಕೇಳ್ತೀವಿ, ಅಥವಾ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೀವಿ. ಸಾಮಾನ್ಯವಾಗಿ ಆ ಪ್ರಯತ್ನಕ್ಕೆ ಹೋಗೋದೇ ಇಲ್ಲ. 60 ವರ್ಷ 40 ವರ್ಷ ಜೀವನ ಮಾಡಿದ್ರು 60ನೇ ವಯಸ್ಸಿನ ಶಾಂತಿ ಮಾಡ್ಕೋಬೇಕಾದ್ರೆ ಒಬ್ರಿಗೊಬ್ರು ಕಿತ್ಲಾಡ್ತಿರ್ತಾರೆ. ಯಾಕೆ? ಮನಸ್ಸು ಅರ್ಥ ಆಗಿಲ್ಲ. ಹೋಲಿ ಒಂದು ವೇಳೆ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೋದು, ಮನಸ್ಸನ್ನು ನೋಡ್ಬೋದು. ಬುದ್ಧಿ, ಅವ್ರ ಬುದ್ಧಿ ಇದೆ ಅಂತ ಒಪ್ಪೋದೇ ಇಲ್ಲ. ಒಂದು ವೇಳೆ ಇದೆ ಅಂತ ಒಪ್ಪೋದು ಅವ್ರ ಬುದ್ಧಿನ ಸ್ವಲ್ಪ ಅರ್ಥ ಮಾಡ್ಕೋಬೋದು. ಮತ್ತಿನ್ನು ಅಹಂಕಾರ, ಇದನ್ನು ಮಾತ್ರ ಸಾಮಾನ್ಯ ಎಲ್ಲ ದಂಪತಿಯಲ್ಲೂ ಒಪ್ತಾರೆ. ಏನು, ಅಯ್ಯೋ ಭಾಳ ಅಹಂಕಾರಿ ಅಂತ ಅವರು, ಅಯ್ಯ ಭಾಳ ಅಹಂಕಾರ ಅವರಿಗೆ, ಭಾಳ ಕೋಪ ಆಗುತ್ತಿದ್ದೀಯ, ನಾನಾಗಲಿಕ್ಕೆ ಯಾರೋ ಹೆಣಗ್ತಿದ್ದೀನಿ ಅಂತಂದೇನು. ಅವ್ರ ಶರೀರ ನೋಡಿದ್ವಿ, ಮನಸ್ಸನ್ನು ನೋಡಿದ್ವಿ, ಬುದ್ಧನ್ನು ನೋಡಿದ್ವಿ, ಮಾತು ಕೇಳಿದ್ವಿ, ಬುದ್ಧಿ ನೋಡಿದ್ವಿ, ಅಹಂಕಾರ ನೋಡಿದ್ವಿ. ಇದು ಇಷ್ಟು ಪರಿಚಯ ಇದೆ. ಆದರೆ ಅವ್ರ ಪರಿಚಯ ಇದೆಯೋ? ಅವ್ರನ್ನ ನೋಡಬೇಕಾದ್ರೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ಹಾಗೆ ಅಂದರೆ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲವೂ ನಾವು ಹಾಕ್ಕೊಂಡಿರ್ತಕ್ಕಂಥ ಪರಮಾತ್ಮ ಹಾಕಿರ್ತಕ್ಕಂಥ ಒಂದು ಡ್ರೆಸ್ಸು, ಬಾಹ್ಯ ಪರಿಧಿ, ಕೋಟೆ ಥರ. ಶರೀರ ಬರ್ಕೊಳ್ಳಿ, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇವುಗಳೆಲ್ಲವೂ ಬಾಹ್ಯ ಪರಿಧಿ. ಅಂತರ್ಕೇಂದ್ರ ಮತ್ತೊಂದಿದೆ. ಸೊ ಸಾಕು ಕೇಳಿ. ಅಂತರ್ಕೇಂದ್ರ ಮತ್ತೊಂದಿದೆ ಅಂದರೆ ನಮಗೆ ಹೇಗಪ್ಪ ಅದು ಗೊತ್ತಾಗುತ್ತೆ ಅಂದರೆ, ಇದೇ
ನಿದ್ದೆ ಅನುಭವವನ್ನು ನಾವು ಇವಾಗ ತೊಗೊಂಡು ಪರೀಕ್ಷೆ ಮಾಡಬೇಕು. ನಿದ್ದೆ ಅನ್ನತಕ್ಕಂಥ ಇವಾಗ ತೊಗೊಂಡು ಪರೀಕ್ಷೆ ಮಾಡಿದ್ರೆ ಅಲ್ಲಿ ಶರೀರವಿರಲಿಲ್ಲ, ಇಂದ್ರಿಯಗಳಿಲ್ಲ, ಮನಸ್ಸಿರಲಿಲ್ಲ, ಬುದ್ಧಿ ಇರಲಿಲ್ಲ, ನಾನು ಅನ್ನತಕ್ಕಂಥ ಅನಿಸಿಕೆ ಇರಲಿಲ್ಲ, ನಾನು ಇಂಥವಳು ಅನ್ನತಕ್ಕಂಥ ಇರಲಿಲ್ಲ. ಹೌದಾ? ಎಲ್ಲವನ್ನು ಕೊಡ್ಕೊಂಡು ಇದ್ವಿ ಅಥವಾ ಇತ್ತು. ಏನಿತ್ತಪ್ಪ, ಇರುವಿಕೆನೇ ಇತ್ತು, ಅಸ್ತಿತ್ವನೇ ಇತ್ತು. ಆ ಅಸ್ತಿತ್ವನೇ ಅಂತರ್ಕೇಂದ್ರ, ಅದೇನೇ ನಿಜವಾದ ನಮ್ಮ ನಿಜ ಸ್ವರೂಪ. ಇದು ಈ ಶರೀರ ಅನ್ನತಕ್ಕ ಪರಮಾತ್ಮ ಹಾಕಿರ್ತಕ್ಕ ಒಂದು ಡ್ರೆಸ್ ಅನ್ಬೋದು. ಇದು ಶರೀರ ಪರಮಾತ್ಮ ತೊಡಿಸಿರ್ತಕ್ಕಂಥ ಒಂದು ಡ್ರೆಸ್ಸು. ಈ ಡ್ರೆಸ್ಸು ನಾವು ಹಾಕ್ಕೊಂಡಿರೋದು. ಹೌದಾ? ಸೊ ಬಟ್ಟೆಗಳೇ ನಾವಲ್ಲ, ಅದೇ ರೀತಿ ಶರೀರವೇ ನಾವಲ್ಲ. ಹೆಚ್ಚದಲ್ಲಿ ಈ ಶರೀರ ಹಾಕ್ಕೊಳ್ತೀವಿ, ತೆಗೆದಾಕ್ತೀವಿ. ಕನಸಲ್ಲಿ ಆ ಶರೀರ ಹಾಕ್ಕೊಳ್ತೀವಿ, ತೆಗೆದಾಕ್ತೀವಿ. ಯಾವುದನ್ನು ತೆಗೆದು ಹಾಕ್ತೀವೋ ಅದು ನಾನಲ್ಲ. ಇದು ನಮಗೆ ಚೆನ್ನಾಗಿ ಅನುಭವಕ್ಕೆ ಸಿಗುತ್ತೆ. ಆದ ಕಾರಣ ಅದು ನಿಜವಾದ ನಿದ್ದೆ ಅಲ್ಲ. ಹೌದಾ? ಮತ್ತೇನು, ಇರುವಿಕೆನೇ ಅದು ನಮ್ಮ ನಿಜ ಸ್ವರೂಪ. ಗೊತ್ತಿಲ್ದಿರ ಜಾಗೃತ ಬುದ್ಧಿ ನಿದ್ದೆ ಅನ್ನುತ್ತೆ. ಎಲ್ಲರ ಬುದ್ಧಿನೂ ಹಾಗೆ ಅನ್ನುತ್ತೆ. ಆದ ಕಾರಣ ಒಪ್ಕೊಂಬಿಟ್ಟಿದ್ದೀವಿ. ಪರೀಕ್ಷೆ ಮಾಡಿದ್ರೆ ಈ ವಾಕ್ಯಗಳು ಸ್ವಲ್ಪ ಸೂಕ್ಷ್ಮವಾಗಿ ಕೇಳಬೇಕು, ತಲೆಗೆ ಹೋಗೋದು ಕಷ್ಟ. ನಿಜವಾಗ್ಲೂ ಯಾರಿಗೂ ನಿದ್ದೆ ಅನುಭವ ಅನ್ನೋದಿಲ್ಲ. ಅಯ್ಯೋ ಏನು ಸ್ವಾಮೀಜಿ ದಿವಸ ನಿದ್ದೆ ಮಾಡಿ ಹೇಳ್ತಿದ್ದೀವಿ, ಹಾಗಂತಿದ್ದೀವಿ. ಆದರೆ ನಿದ್ದೆ ಮಾಡಿ ಹೇಳ್ತೀನಿ ಅಂದರೆ ನಿದ್ದೆ ಮಾಡಿದೆ ಅಂದರೆ ಏನು ಮಾಡಿದ್ರೆ ಏನು ಮಾಡಲಿಲ್ಲ. ಹೌದಾ? ನಿದ್ದೆಗೆ ಹೋಗಿದ್ದೆ ಅಂತೀವಿ. ಬೆಂಗಳೂರು ಹೋಗಿದ್ದೆ ಅಂದರೆ ಸರಿ ಹೇಳ್ಬೋದು, ಯಾವ ರೀತಿ ಹೋಗಿದ್ದೆ, ಎಷ್ಟು ಟೈಮ್ ಹಿಡೀತು ಏನು ಅಂತ. ನಿದ್ದೆಗೆ ಹೋಗಿದ್ದೆ ಅಂದರೆ ಯಾವ ಆಟೋದಲ್ಲಿ ಹೋದ್ರ, ಬಸ್ಸಲ್ಲಿ ಹೋದ್ರ, ಟೂ ವೀಲರಲ್ಲಿ ಹೋದ್ರ, ಎಷ್ಟು ದೂರ ಹೋದ್ರಿ, ಹೋಗೋದು ಅಲ್ಲ, ಮಾಡೋದು ಅಲ್ಲ, ಮತ್ತೇನಪ್ಪ ಇರೋದದು. ನಾವು ವಾಸ್ತವಿಕವಾಗಿ ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ಕೊಡ್ಕೊಂಡು ಅಲೌಕಿಕವಾದಂಥ ಆನಂದದಲ್ಲಿ ಇದ್ದೋಗಿದ್ವಿ. ಅಲೌಕಿಕವಾದಂಥ ಆನಂದ ಅಂದರೆ ಅದು ಇಂದ್ರಿಯ ವಿಷಯಗಳಿಂದ ಬಂದಂಥ ಆನಂದ ಅಲ್ಲ, ಬಂದದ್ದಲ್ಲ, ಅದು ಇರೋದು ನಮ್ಮ ಸ್ವರೂಪ. ಅದು ನಿದ್ದೆ ಅಂದಾಗ ಏನಿತ್ತು ಅಂದರೆ ಆನಂದವೇ ಇತ್ತು. ಅದು ನಿಜವಾದ ನಿದ್ದೆ ಅಲ್ಲ, ಆನಂದ ಸ್ವರೂಪ. ಎಲ್ಲಿನ ತನಕ ನಾವು ವಿಚಾರ ಮಾಡಲ್ವೋ ಅಲ್ಲಿನ ತನಕ ನಿದ್ದೆ ಅಂತ ಭ್ರಮೆ ಪಡ್ತೀವಿ. ವಿಚಾರ ಮಾಡಿದ್ರೆ ಅದೇನೇ ನಿಜ ಸ್ವರೂಪ, ಅದೇ ತುರ್ಯ. ಸಾಮಾನ್ಯ ಕೆಲವು ತುರ್ಯ ಅಂದರೆ ಇನ್ನೆಲ್ಲೋ ಹೋಗಬೇಕು ಅಂತಾರೆ. ಎಲ್ಲಿನ ತನಕ ವಿಚಾರ ಮಾಡೋ ಅಲ್ಲಿನ ತನಕ ನಿದ್ದೆ ಅಂತ ಭ್ರಮೆ ಇರುತ್ತೆ. ವಿಚಾರ ಮಾಡಿದ್ರೆ ಅದೇ ತುರ್ಯ. ಸೊ ಅದು ನಿಮ್ಮ ನಿಜ ಸ್ವರೂಪ. ಅಂದರೆ ನಿದ್ದೆನೇ ನಿಜ ಸ್ವರೂಪ ಅಂತಲ್ಲ. ನಿಜ ಸ್ವರೂಪ ಇದು ಬೇಕಾದ್ರೆ ಈ ಥರ ಸ್ಪಷ್ಟ ಬರ್ಕೊಳ್ಳಿ. ನಿಜ ಸ್ವರೂಪವನ್ನು ಜಾಗೃತ ಅವಸ್ಥೆ ಬುದ್ಧಿ, ಜಾಗೃತ ಅವಸ್ಥೆಯ ಬುದ್ಧಿ ತನಗೆ ಗೊತ್ತಿಲ್ಲದೆ ನಿದ್ದೆ ಎಂದು ಭ್ರಮೆ ಪಡುತ್ತದೆ. ಆ ಅನುಭವವನ್ನು ನಿದ್ದೆ ಅನ್ನುವುದೇ ಅವಿದ್ಯೆ. ಅದು ನಿದ್ದೆ ಅನ್ನೋದೇ ತಪ್ಪು, ಅಂದರೆ ಅವಿದ್ಯೆ. ವಿಚಾರ ಮಾಡಿ ನೋಡಿದರೆ
ವಿಚಾರ ಮಾಡಿ ನೋಡಿದರೆ ಅಲ್ಲಿ ನಿದ್ದೆ ಎನ್ನುವ ಯಾವ ವಸ್ತುವಾಗಲಿ ಯಾವ ಇಂದ್ರಿಯ ಮಾನಸಿಕ ಅನುಭವ ಆಗಲಿ ಇರಲಿಲ್ಲ. ಅನುಭವ ಇರಲಿಲ್ಲ, ಕೇವಲ ಅಸ್ತಿತ್ವವೇ ಇತ್ತು. ವಿಚಾರ ಮಾಡಿದರೆ ಅದೇ ತುರಿಯ. ಸೊ ಏನಾಯಿತು, ಆನಂದವೇ ನಾವು, ಇದು ಕೇವಲ ಬಾಹ್ಯ ಕೋಟೆ ಪರಿಧಿ, ಬಾಹ್ಯ ಡ್ರೆಸ್ಸು, ಹೌದಾ? ಬಟ್ ಇದು ಎಲ್ಲಿಂದ ಬಂತಪ್ಪ? ಅದೇನೇ ಈ ರೀತಿ ಕಾಣಿಸ್ಕೊಳ್ತು, ತೋರ್ಕೊಳ್ತು, ಅದೇನೇ ಈ ರೀತಿ ತೋರ್ಕೊಳ್ತು ಅಂದಾಗೇನಾಯಿತು, ಅದು ಇರತಕ್ಕಂಥದ್ದು ಇದು ತೋರೋದು. ತೋರೋದು ಅಂದ್ರೇನು? ಸುಮ್ಮನೆ ಇರುವಂತೆ ಕಾಣುತ್ತೆ. ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ನಾನು ಇಂಥವಳು, ಅಹಂಕಾರ, ಈ ಪ್ರಪಂಚ ಕೇವಲ ಇರುವಂತೆ ಕಾಣುತ್ತೆ. ನಿಜವಾಗ್ಲೂ ಈ ರೀತಿ ಇಲ್ಲ, ಇರೋದು ಆ ಇರುವಿಕೆನೆ, ಹೌದಾ? ಸೊ ಇಷ್ಟು ಅರ್ಥ ಆಯಿತು ಅಂದರೆ ಇನ್ನು ಅವ್ರ ವ್ಯವಹಾರ ಹೇಗಿರುತ್ತೆ, ಅರ್ಥ ಆಗಿರ್ತಕ್ಕಂಥವ್ರ ವ್ಯವಹಾರ ಹೇಗಿರುತ್ತೆ ಅಂದರೆ ಒಂದು ಸಲ ಶ್ಲೋಕ ಹೇಳಿ. 4ನೇ ಶ್ಲೋಕ. ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನಂ ನ ತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿ ವಿಷಕ್ಯತಾಂ ನ ತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಂ ಅಭೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯಂ ಹೃತ್ಸೃಜ್ಯತಾಂ. ಈಗ ಆ ರೀತಿ ತಿಳ್ಕೊಂಡಿರ್ತಕ್ಕಂತಂದರೆ ಈ ಪ್ರಪಂಚ ಅಂತ ಕೇವಲ ತೋರಿಕೆ, ಕನಸಿನಂತೆ. ಇದಕ್ಕೆ ಆಧಾರವಾಗಿರತಕ್ಕಂಥ ನಾನೇ ಆನಂದ ಸ್ವರೂಪ, ಬ್ರಹ್ಮಸ್ವರೂಪ, ಅದೇ ಸತ್ಯ ಅಂತ ಯಾರ ದೃಷ್ಟಿ ಇದೆಯೋ ಅವ್ರ ವ್ಯವಹಾರ ಯಾವ ರೀತಿ ಇರುತ್ತೆ ಅಂದರೆ ಹೇಳ್ತಾರೆ. ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ. ಇದು ಹಸಿವು ಬಾಯಾರಿಕೆ ಅನ್ನತಕ್ಕ ಒಂದು ರೋಗ. ಪ್ರಪಂಚ ಕೇವಲ ತೋರಿಕೆ, ಕನಸಿನಂತೆ. ಏನು ಹೇಳಿದ್ರು? ಪ್ರಪಂಚ ತೋರಿಕೆ ಪ್ರಪಂಚ ತೋರಿಕೆ, ಇದಕ್ಕೆ ಆಧಾರವಾಗಿರ್ತಕ್ಕಂಥ ನಮ್ಮ ಸ್ವರೂಪನೇ ಸತ್ಯ, ಇರೋದದು. ಇದು ಸುಮ್ಮನೆ ತೋರುತ್ತೆ. ತೋರಿಕೆ ಅಂದರೆ ಇರುವಂತೆ ಕಾಣುತ್ತೆ, ವಾಸ್ತವಿಕ ಆ ರೀತಿ ಇಲ್ಲ. ನೆಕ್ಲೆಸ್ ಅಂತ ಕಾಣುತ್ತೆ, ಇರೋದೇನಲ್ಲಿ ಬಂಗಾರ. ಸೊ ನೆಕ್ಲೆಸ್ ತೋರಿಕೆ, ಬಂಗಾರ ಸತ್ಯ. ಅದೇ ರೀತಿ ನಮ್ಮ ಇರುವಿಕೆ ಸತ್ಯ, ಇದು ಕೇವಲ ತೋರಿಕೆ. ಸೊ ಇದು ನಮಗೆ ಚೆನ್ನಾಗಿ ನಿಶ್ಚಯ ಆದರೆ ಇನ್ನು ವ್ಯವಹಾರ ಯಾವ ರೀತಿ ಇರುತ್ತಪ್ಪ ಅಂದರೆ ಹಸಿವು ಬಾಯಾರಿಕೆಗೆ ಶಾರೀರಿಕವಾದಂಥ ವ್ಯವಹಾರ ಎಷ್ಟು ಅಷ್ಟೇ ಇರಬೇಕು. ಹಸಿವು ಬಾಯಾರಿಕೆಗೆ ಏನು ಬೇಕೋ ಅಷ್ಟು ಮಾತ್ರ ವ್ಯವಸ್ಥೆ, ಅಷ್ಟು ಮಾತ್ರ ತಗೋಬೇಕು, ಹೌದಾ? ಯಾಕೆಂದರೆ ಸಾಧನಾವಸ್ಥೆನಲ್ಲೇ ನೋಡಿ, ಕರ್ಮಗಳಲ್ಲಿ 5 ವಿಧ ಇದೆ. ಯಾವುದು? ನಿಷಿದ್ಧ ಕರ್ಮ, ನೋಟ್ ಮಾಡ್ಕೊಳ್ಳಿ. ನಿಷಿದ್ಧ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ನಿಷಿದ್ಧ ಕರ್ಮ, ಪ್ರಾಯಶ್ಚಿತ್ತ ಕರ್ಮ,
ಕಾಮ್ಯಕರ್ಮ, ನಿತ್ಯಕರ್ಮ, ನೈಮಿತ್ತಿಕ ಕರ್ಮ. ಹೌದಾ? ನೈಮಿತ್ತಿಕ ಯಾವುದೋ ಒಂದು ನಿಮಿತ್ತದಿಂದ ಮಾಡತಕ್ಕಂಥದ್ದು. ಸೊ ಇವಾಗ ಕೆಲವರು ಬರಲಿಲ್ಲ, ಯಾಕೆ ಬರಲಿಲ್ಲ ಅಂದರೆ ಅಲ್ಲೆಲ್ಲ ಪೂಜೆ ಇದೆ ಅಂತ ಹೋಗ್ಬಿಟ್ರೆ, ಈ ಥರ ಯಾವುದೋ ಒಂದು ನಿಮಿತ್ತದಿಂದ ಮಾಡತಕ್ಕಂಥ ಕರ್ಮ ನೈಮಿತ್ತಿಕ ಕರ್ಮ ಅಂತಾರೆ. ವಾಸ್ತವಿಕ ಇವೆಲ್ಲನೂ ನನಗೆ ಯಾವುದೋ ಒಂದು ಲೌಕಿಕ ದೃಷ್ಟಾಂತ ಕೊಟ್ಟೆ ಅಲ್ಲ, ವರ್ಣಾಶ್ರಮ ಧರ್ಮ ಪ್ರಕಾರ ಯಾವುದಿದೆ ಅದನ್ನೇ ಕರ್ಮ ಅಂತ ತಗೊಳ್ಳೋದು. ಈಗಿನ ಕಾಲಕ್ಕೆ ಆ ವರ್ಣಾಶ್ರಮ ಕರ್ಮ ಇಲ್ಲ ಆದ ಕಾರಣ ಲೌಕಿಕನ್ನು ಸೋರಿಸ್ಕೊಂಡು ಹೇಳ್ತಿರ್ತಾರೆ ಅಷ್ಟೇ. ಇದರಲ್ಲಿ ನಿಷಿದ್ಧ ಕರ್ಮ ಸಾಧನಾವಸ್ಥೆಯಲ್ಲೇ ನಿಷಿದ್ಧ ಕರ್ಮಗಳೆಲ್ಲ ಬಿಟ್ಟಿಯಾನೆ, ಮತ್ತು ಪ್ರಾಯಶ್ಚಿತ್ತ ಕರ್ಮ ಆ ಸಮಯಕ್ಕೆ ಮಾಡೋದು ಆಗೋಗುತ್ತೆ, ಮತ್ತೆ ಮತ್ತೆ ಮಾಡಬೇಕಾದಿಲ್ಲ. ಹೌದಾ? ಮತ್ತು ಕಾಮ್ಯ ಕರ್ಮಗಳನ್ನು ಬಿಟ್ಬಿಟ್ಟಿಯಾನೆ, ಯಾವ ಆಸೆಯಿಂದ ಕರ್ಮ ಮಾಡಲಿಕ್ಕೆ ಹೋಗ್ತಿಲ್ಲ, ಕಾಮ್ಯ ಕರ್ಮನ ಬಿಟ್ಟಿದ್ದಾರೆ. ಹೌದಾ? ಸೊ ನಿತ್ಯ ನೈಮಿತ್ಯ ಕರ್ಮ ಮಾತ್ರ ಮಾಡ್ಕೊಂಡಿದ್ದಾರೆ. ಸೊ ಈಗ ಚೆನ್ನಾಗಿ ಅರ್ಥ ಆಗಿದೆ ಅಂದಮೇಲೆ ಇವಾಗ ಮತ್ತೆ ಆಸೆಗಳಿಂದ ಕರ್ಮ ಮಾಡ್ತಾನೋ. ಮಧ್ಯಾಹ್ನ 12 ಗಂಟೆ ಅಲ್ಲ, ರಾತ್ರಿ 12 ಗಂಟೆ ಶಂಕರಾಚಾರ್ಯ ಒಂದು ಕಡೆ ದೃಷ್ಟಾಂತ ಕೊಡ್ತಾರೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ಅಮಾವಾಸ್ಯೆ ಕತ್ಲಲ್ಲಿ ದಾರಿನಲ್ಲಿ ಒಂದು ಬಾವಿ ಇರುತ್ತೆ. ಇವನು ಹೋಗ್ತಾ ಇದ್ದವನು ಬಾವಿ ನೋಡಿ ತಪ್ಪಿಸ್ಕೊಂಡು ಪಕ್ಕಕ್ಕೆ ಹೋಗ್ತಾನೆ. ಅಂಥವನು ಹಗಲೊತ್ತು ಮಧ್ಯಾಹ್ನ 12 ಗಂಟೆಯಲ್ಲಿ ಕಾಣ್ದಿರ ಅದೇ ಬಾವಿಲಿ ಬೀಳ್ತಾನೆ. ಸಾಧ್ಯವಿಲ್ಲ, ಯಾಕೆ? ರಾತ್ರಿನೇ ತಪ್ಪಿಸ್ಕೊಂಡನು. ಅದೇ ರೀತಿ ಅವಿದ್ಯಾವಸ್ಥೆಯಲ್ಲೇ ಎಲ್ಲ ಆಸೆಗಳಿಂದ ಬೇಡ ಅಂತ ಬಿಟ್ಟಿರೋನು ಈ ತತ್ವ ಅರ್ಥ ಆದಮೇಲೆ ಮತ್ತೆ ಆಸೆಗಳು ಬರುತ್ತೆ. ನಾನೇ ಆನಂದ ಅಂದಮೇಲೆ ಇನ್ನು ಯಾವುದನ್ನು ಬಯಸಬೇಕು? ಆದ ಕಾರಣ ಮತ್ತೆ ಏನು ನಡೆಯುತ್ತೆ? ಕೇವಲ ಶಾರೀರಿಕವಾಗಿರ್ತಕ್ಕಂಥ ವ್ಯವಹಾರ ಅಷ್ಟೇ. ಶಾರೀರಿಕವಾಗಿರ್ತಕ್ಕಂಥ ಹಸಿವು ಬಾಯಾರಿಕೆ ಅನ್ನತಕ್ಕಂಥ ಅದಕ್ಕೆ ಮಾತ್ರನೇ. ಹೌದಾ? ಅದನ್ನು ಆ ಹಸಿವು ಬಾಯಾರಿಕೆಗೆ ವ್ಯವಹಾರ ಅನ್ನತಕ್ಕ ಮಾಡಬೇಕು. ಇದು ಸನ್ಯಾಸಿಗಳು ಹೇಳಿರ್ತಕ್ಕಂಥ ಮಾತಿದು. ಯಾವುದು? ಪ್ರತಿದಿನ ಭಿಕ್ಷೌಷಧಂ ಭುಜ್ಯತ, ಪ್ರತಿದಿನ ಭಿಕ್ಷಾನ್ನವನ್ನು ಸ್ವೀಕಾರ ಮಾಡು. ಹೌದಾ? ಸ್ವಾದ್ವನ್ನಂ ನತು ಯಾಚತಾಂ, ರುಚಿಯಾಗಿ ಬಯಸಬೇಡ. ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ, ವಿಧಿ ಪ್ರಕಾರ ಏನು ಬರುತ್ತೋ ಅದರಲ್ಲೇ ಸಂತೋಷವಾಗಿರುತ್ತ. ಇದನ್ನೇನು ಮಾಡಿದ್ದಾರೆ ಈಗಿನ ಕಾಲಕ್ಕೆ? ಮೊದಲು ಈ ಸನ್ಯಾಸಿಗಳು ನೋಡೋಣ, ಆಮೇಲೆ ಗೃಹಸ್ಥ ಜೀವನಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಅದನ್ನು ನೋಡೋಣ. ಈಗಿನ ಕಾಲಕ್ಕೆ ಏನು ಮಾಡಿದ್ದಾರೆ ಅಂದರೆ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತ ಅಂದ್ಬಿಟ್ಟು 25 ಐಟಮ್ ಮಾಡಿಸ್ಕೊಳ್ತಾರೆ. ಯಾವುದೋ ಒಂದು ಆಶ್ರಮದಲ್ಲಿ ಇದ್ವಿ, ಅಲ್ಲಿ ಯಾರೋ ಒಬ್ಬ ಲೇಡಿ ಸೆಕ್ರೆಟ್ರಿ ಆಶ್ರಮಕ್ಕೆ, ಆಕೆ ಆ ಸ್ವಾಮೀಜಿಗೆ ಭಿಕ್ಷೆ ವ್ಯವಸ್ಥೆ ಮಾಡೋಕ್ಕೆ ಭಾಳಷ್ಟು ಅದ್ಭುತ ವ್ಯವಸ್ಥೆ ಮಾಡಿಸೋರು. ಮೊದಲು ಭಿಕ್ಷೆಗೆ ಯಾರನ್ನ ಕರೆದ್ರೆ ಅವ್ರಿಗೆ ವೆಹಿಕಲ್ ಇದೆಯಾ ಇಲ್ಲ ನೋಡೋಳು. ಕಾರ್ ಇದ್ರೇ ಭಿಕ್ಷೆಗೆ ಒಪ್ಕೊಳ್ಳೋದು, ಇಲ್ಲಿದ್ರೆ ಒಪ್ಕೊಳ್ತಿರ್ಲಿಲ್ಲ. ಯಾಕೆ? ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಸ್ವಾಮೀಜಿನ. ನಾನು ಅಂದ್ಕೊಳ್ತೇನೆ ಅಂಥ ಸೆಕ್ರೆಟ್ರಿ ಒಬ್ರು ಇರಬೇಕಂತ. ಕಾರ್ ಇದ್ದರೆ ಒಪ್ಕೊಳ್ತಿದ್ದು ಭಿಕ್ಷಕ್ಕೆ. ಒಂದು. ಎರಡನೇದು, ಸ್ವಾಮೀಜಿ ಒಬ್ಬರೇ ಬರೋಕ್ಕಾಗಲ್ಲ, ಆ ಸಮಯಕ್ಕೆ ಅವರು ಶಿಷ್ಯರು ಅವರೆಲ್ಲ ಕೂತಿರ್ತಾರೆ, ಅವರೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅಂದರೆ, ಇಲ್ಲ ಅವ್ರುಗಳು ಬರಲಿ, ಅವ್ರಿಗೂ ನಾವು ಭಿಕ್ಷೆ ಕೊಡ್ತೀವಿ, ಬರಲಿ ಎಲ್ಲರೂ ಜೊತೆಗೆ ಬರಲಿ ಅನ್ಬೇಕು ಅವರು. ಅವಾಗೇನು ಮಾಡ್ತಾರೆ? ಯಾರ್ಯಾರು ವೆಹಿಕಲ್ ಇದೆಯೋ ಅವ್ರಿಗೆಲ್ಲ ಕರೀತಾರೆ, ಆಕೆ ಬನ್ನಿ ಸ್ವಾಮೀಜಿ ಭಿಕ್ಷಕ್ಕೆ ಹೋಗ್ತಾರೆ, ನೀವು ಬನ್ನಿ ಅಂತ. ಮುಂದುಗಡೆ ಒಂದು 3 ವೆಹಿಕಲ್ಲು, ಮಧ್ಯೆ ಸ್ವಾಮೀಜಿ ವೆಹಿಕಲ್ಲು, ಹಿಂದುಗಡೆ ಒಂದು 3 ವೆಹಿಕಲ್ಲು, ಈ ಥರ ಅರೇಂಜ್ ಮಾಡಿ ಕರ್ಕೊಂಡು ಹೋಗೋರು. ಹೌದಾ? ಈ ಥರ ಅಲ್ಲ. ಮತ್ತು ಶಾಸ್ತ್ರ ಪ್ರಕಾರ ಯಾವ ರೀತಿ ಇದೆ ಅಂದರೆ, ಬೆಳಗ್ಗೆ ಒಂದು ಬಾವಿನಲ್ಲೋ ನದಿನಲ್ಲೋ ಸ್ನಾನ ಮಾಡಿಕೊಂಡು ಓಂಕಾರ ಅನುಷ್ಠಾನ ಮಾಡಿಕೊಂಡು ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆದಾಗ ಪ್ರಯಾಣ ಪ್ರಾರಂಭ ಮಾಡಬೇಕು. ಕಾಲ್ನಡಿಗೆನಲ್ಲಿ ಒಂದು 10 ಗಂಟೆ ತನಕ ನಡಿಬೇಕು, 10-10:30 ತನಕ ನಡಿಬೇಕು. ಅದಕ್ಕೆ ಅದಾದಮೇಲೆ ನಡಿಬಾರ್ದು, ಬಿಸಿಲಾಗ್ಬಿಡುತ್ತೆ ಅಂತ. ಅಲ್ಲಿ ಒಂದು ಹಳ್ಳಿನಲ್ಲಿ ವಿಶ್ರಾಂತಿ ತಗೋಬೇಕು 12 ಗಂಟೆ ತನಕ. ಮತ್ತು 12 ಗಂಟೆಗೆ ಭಿಕ್ಷಕ್ಕೆ ಹೋಗಬೇಕು. ಆ ಭಿಕ್ಷಕ್ಕೆ ಹೋಗ್ಬೇಕಾದ್ರೆ ಒಂದು ನಿಯಮ ಏನಿದೆ, ಯಾರ ಮನೆಗೆ ಹೊಗೆ ಬರ್ತಿರಲ್ವೋ
ಅವ್ರ ಮನೆಗೆ ಭಿಕ್ಷಕ್ಕೆ ಹೋಗಬೇಕು. ಯಾಕೆಂದರೆ ಹೊಗೆ ಬರ್ತಿದ್ರೆ, ಇನ್ನು ಮಧ್ಯಾಹ್ನ 12 ಗಂಟೆ ಹೊಗೆ ಬರ್ತಿದ್ರೆ, ಇನ್ನೂ ಅಡುಗೆ ಮಾಡ್ತಾಯಿದ್ದಾರೆ. ಯಾರೋ ಎತ್ತಿಗಳು ಬಂದರು ಅಂದರೆ ಇನ್ನೊಂದು ಸ್ವಲ್ಪ ಬೇಳೆ ಹಾಕೋದು, ಅಕ್ಕಿ ಹಾಕೋದು ಮಾಡಿ ಅಡುಗೆ ಕೆಡಿಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಆ ಹೊಗೆ ಬರೋವ್ರ ಮನೆಗೆ ಹೋಗಬಾರ್ದು. ಇದು ನಿಯಮ. ಇವಾಗೇನೋ ನಾವು ಆ ನಿಯಮ ಇಟ್ಕೊಂಡಿದ್ದೀವಿ. ಯಾಕೆ ಹೇಳಿ? ಯಾವಾಗ್ಲೂ ಹೊಗೆ ಬರೋದೇ ಇಲ್ಲ ಇವಾಗ. ಅದು ಬರೋಲ್ಲ. ಇರಲಿ, ಆ ಥರ ಮಾಡ್ಕೊಳ್ತೀವಿ ನಾವು ಅಷ್ಟೇ. ಅವ್ರಿಗೆ ತೊಂದರೆ ಆಗಿದ್ರೆ ಹೋಗಬೇಕು, ಇದು ಒಂದು. ಮತ್ತು ಅವ್ರು ಊಟ ಮಾಡಿ ಕೈ ತೊಳೆಯೋದು ನೋಡ್ಕೊಂಡು ಹೋಗಬೇಕು. ಯಾಕೆ ಮನೆಗೆ ಎಲ್ಲರೂ ಊಟ ಆಗಿದೆ, ಒಂದು ಸ್ವಲ್ಪ ಮಿಕ್ಕಿದ್ದೇನೋ ನಮ್ಗೆ ಹಾಕ್ತಾರೆ, ಅವ್ರಿಗೆ ಯಾವ ರೀತಿ ತೊಂದರೆ ಆಗೋಲ್ಲ. ಭಾಳ ಸೂಕ್ಷ್ಮ ಸನ್ಯಾಸ ಜೀವನ ಅಂದ್ಬಿಟ್ಟು ಹೋಗ್ಬೇಕು. ಮತ್ತು ಒಂದು ಮನೆಗೆ ಭಿಕ್ಷಾ ತಗೊಳ್ಳೋರು ಕೆಲವರು, ಇಲ್ಲ 3 ಮನೆ ಭಿಕ್ಷಾ ತಗೊಳ್ಳೋರು ಕೆಲವರು, ಇಲ್ಲ 5 ಮನೆ, ಇಲ್ಲ 8 ಮನೆ, ಈ ರೀತಿಯನ್ನು ತೊಗೊಳ್ತಾರೆ. ಆ 8 ಮನೆಗೆ ತೊಗೊಂಡವ್ರು ಏನು ಮಾಡ್ತಾರೆ, ಜೋಳಿಗೆನಲ್ಲಿ ಹಾಕ್ಸ್ಕೊಂಡಿರ್ತಾರೆ. ಅದನ್ನು ನದಿನೆಲ್ಲ ಬಾವಿನೆಲ್ಲ ಹೋಗಿ ಆ ಜೋಳಿಗೆನ ಭದ್ರವಾಗಿ ಇಟ್ಕೊಂಡು ಚೆನ್ನಾಗಿ ತೊಳೆದು ಬಿಡ್ತಾರೆ ಆಹಾರನ. ಯಾಕೆ ಗೃಹಸ್ಥ ಹಾಕಿರ್ತಕ್ಕಂಥ ಉಪ್ಪು ಖಾರ ಎಲ್ಲ ಹೋಗಬೇಕು. ಆ ಸಪ್ಪೆ ಅನ್ನನ ಒಂದು ಹಿಡಿ ಜಲಚರಕ್ಕೆ ಹಾಕ್ತಾರೆ, ಇನ್ನು ಒಂದು ಹಿಡಿ ಗೋಗ್ರಾಸ ಅಂತ ಗೋವಿಗೆ ಹಾಕ್ತಾರೆ, ಮತ್ತು ಇನ್ನೊಂದು ಹಿಡಿ ಪಕ್ಷಿಗಳಿಗೆ ಹಾಕ್ತಾರೆ. ಇನ್ನು 5 ಮುಷ್ಟಿ ಅವ್ರು ತಿಂತಾರೆ. ಪಂಚಪ್ರಾಣಕ್ಕೆ 5 ಮುಷ್ಟಿ ಅನ್ನ ತಿಂದ್ಬಿಡ್ತಾರೆ. ಮತ್ತು ಸಾಯಂಕಾಲದ ತನಕ ವಿಶ್ರಾಂತಿ ತೊಗೋಬೇಕು. 4 ಗಂಟೆ ತನಕ ಬಿಸಿಲು ಕಮ್ಮಿ ಆಗೋ ತನಕ ವಿಶ್ರಾಂತಿ ತೊಗೊಂಡು ಮತ್ತೆ ಪ್ರಯಾಣ ಮಾಡಬೇಕು. 6 ಗಂಟೆ ಅಷ್ಟೊತ್ತು ಮತ್ತೊಂದು ಹಳ್ಳಿಲಿ ಇರಬೇಕು. ಮತ್ತೆ ಭಿಕ್ಷಕ್ಕೆ ಹೋಗಬಾರ್ದು. ಮತ್ತು ಬೆಳಿಗ್ಗೆ ಎದ್ದು ಇದೇ ವ್ಯವಹಾರ. ಸೊ ಈ ರೀತಿ, ಹೌದಾ? ಸೊ ರುಚಿಯಾಗಿ ಬಯಸಬಾರ್ದು. ಸ್ವಾದು ಅನ್ನೋ ನತ್ತು ಯಾಚತ ವಿಧಿವಶಾತ್ ಪ್ರಾಪ್ತಿನ ಸಂತ. ವಿಧಿವಶಾತ್ ನಮ್ಮ ಕರ್ಮ ಪ್ರಕಾರ ಏನು ಬರಬೇಕು ಅದು ಬರುತ್ತೆ. ಯಾವ ಮಟ್ಟಕ್ಕೆ ಹೋಗ್ತಿದ್ರು ಅಂದರೆ ಆ ವಿಷಯದಲ್ಲಿ ಸಮರ್ಥ ರಾಮದಾಸರು ಭಿಕ್ಷಕ್ಕೆ ಹೋಗ್ತಾರೆ. ಯಾರೋ ಒಬ್ಬಾಕಿ ಆ ಭಿಕ್ಷಕ್ಕೆ ಹೋಗೋ ಸಮಯದಲ್ಲಿ ಸಗಣಿನಲ್ಲಿ ಮನೆ ಸಾರಿಸ್ತಿರ್ತಾಳೆ, ಸಗಣಿ ಬಟ್ಟೆನಲ್ಲಿ. ಕಣ್ಣು ಕಾಣಲ್ವಾ ಕೆಲಸ ಮಾಡ್ತಿರೋದು? ಕೂತ್ಕೊಂಡು ನಿಂತ್ಕೊಂಡು ಕೇಳ್ತಲೇ ಇದೆಯಾ, ಹೋಗು ಅಂತಾಳೆ. ಸಮರ್ಥ ರಾಮದಾಸ್ ಹೊರಟೋಗ್ತಾರೆ. ಮತ್ತು ಇನ್ನೊಂದು ದಿವಸ ಅದೇ ಟೈಮ್ ಬರ್ತಾಳೆ. ಅವತ್ತು ಕೂಡ ಸಾರಿಸ್ತಿರ್ತಾಳೆ. ನೆನ್ನೆ ಹೇಳಿದ್ರೆ ಅದು ಗೊತ್ತಾಗಲಿಲ್ಲ, ಕೆಲಸ ಮಾಡ್ತಿಲ್ಲ ನೋಡು, ಹೋಗು ಅಂತ ಹೊರಟೋಗ್ತಾರೆ. ಮತ್ತು 3ನೇ ದಿವಸನೂ ಬರ್ತಾರೆ. ನಿಂಗೆ ಹೀಗೆಲ್ಲ ಹೇಳೋದು ಗೊತ್ತಾಗಲ್ವಾ ಅಂದ್ಬಿಟ್ಟು ಆ ಸಗಣಿ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆ ತೊಗೊಂಡು ಅವ್ನ ಮುಖಕ್ಕೆ ಹೊಡಿತಾರೆ. ತೊಗೊಂಡೋಗು, ಇದೇ ಭಿಕ್ಷಾ ಅಂತ. ನನಗೇನ ಆ ಥರ ಮಾಡಿದರೆ ಅಥವಾ ನಿಮ್ಗೆ ಯಾರಿಗೇನ ಆ ಥರ ಮಾಡಿದ್ರೆ ಏನು ಮಾಡ್ತಿದ್ವಿ? ಅಯ್ಯ, ಪೊಲೀಸ್ ಕಂಪ್ಲೇಂಟ್ ತನಕ ಹೋಗ್ಬಿಡೋದು. ಸರಿ, ನೆಕ್ಸ್ಟ್ ಡೇನೂ ಬರ್ತಾರೆ ಸಮರ್ಥ ರಾಮದಾಸರು. ಅಯ್ಯೋ ರಾಮ, ಹೊಡೆದು ಕಳಿಸು, ನಿಂಗೆ ಬುದ್ಧಿ ಬರಲಿಲ್ವಾ ಅಂತಾಳೆ. ಅಮ್ಮ, ನೀನು ಹೊಡಿಲಿಲ್ಲ, ವಸ್ತ್ರದಾನ ಮಾಡಿದೆ. ನಾನು ಅದನ್ನು ಚೆನ್ನಾಗಿ ಒಗೆದ್ಬಿಟ್ಟು ಒಣಗಿ ಹಾಕಿ ಕತ್ರಿನಲ್ಲಿ ಚೆನ್ನಾಗಿ ಕಟ್ ಮಾಡಿ ಬತ್ತಿ ಮಾಡಿಕೊಂಡು ಎಣ್ಣೆ ತಂದು ಅದು ದೇವರಿಗೆ ದೀಪ ಹಚ್ಚಿದ್ದೀನಿ. ವಿಧಿವಶಾತ್ ಪ್ರಾಪ್ತಿನ ಸಂತುಷ್ಟತ. ವಿಧಿ ಪ್ರಕಾರ ನಾವು ಎಲ್ಲಿದ್ದೀವಿ? ಸುಮ್ಮನೆ ಹೇಳೋದು ಅಷ್ಟೇ ಈಗಿನ ಕಾಲಕ್ಕೆ ವೇದಾಂತ. ಏನು ಬಂದರೆ ಅದ್ರಲ್ಲಿ ತೃಪ್ತರಾಗಿರಬೇಕು. ಈಗ ತೃಪ್ತಿನೇ. ಯಾರೋ ಸೆಕ್ರೆಟರಿ ಅರೇಂಜ್ ಮಾಡಿರ್ತಾಳೆ 25 ಐಟಮು, ಯಾಕೆ ತಿನ್ನು ತೃಪ್ತಿಯಾಗಿರುತ್ತಲ್ಲ. ಈ ಥರ ಸಗಣಿ ಬಟ್ಟೆಲಿ ಹೊಡೆದಾಗ ದೀಪ ಹಚ್ಚಿದ್ದೀನಿ ಅಂದ್ಬಿಟ್ಟು ಸಮಾಧಾನವಾಗಿರ್ತಾರೆ. ಸೊ ಆ ರೀತಿ ಕ್ಷುದ್ರಾದಿನಕ್ಕೆ ಇದೊಂದು ರೋಗ, ಹಸಿವು ಬಾಯಾರಿಕೆ ಅನ್ನೋದು ರೋಗ. ಇದು ಎಲ್ರಿಗೂ ಇದೆ ಆದ ಕಾರಣ ರೋಗ ಅನ್ನಿಸ್ಕೊಳ್ತೀವಿ ಸಮಾಜದಲ್ಲಿ. ರೋಗ ಅಂದರೆ ಏನಪ್ಪ, ಏನೋ ಈ ಶರೀರದ ಹಿಂಸೆ ಕಾಣುತ್ತೆ, ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಹಿಂಸೆ ಕಮ್ಮಿ ಆಗುತ್ತೆ, ಅಷ್ಟೇ ತಾನೆ. ಇದು ಅಷ್ಟೇ, ಹಸಿವು ಬಾಯಾರಿಕೆ ಅನ್ನತಕ್ಕಂಥ ಹಿಂಸೆ ಕಾಣುತ್ತೆ ಶರೀರದಲ್ಲಿ. ಸ್ವಲ್ಪ ಆಹಾರ ನೀರು ಹಾಕಿದ್ರೆ ಹಿಂಸೆ ಇರೋಲ್ಲ. ಅದಕ್ಕೋಸ್ಕರ ಇದು ರೋಗ. ಸೊ ರೋಗಕ್ಕೆ ಚಿಕಿತ್ಸೆ ಮಾಡು ಭಿಕ್ಷಾನ್ನ. ಎಷ್ಟು ಟ್ಯಾಬ್ಲೆಟ್ ಹಾಕ್ಕೊಳ್ತೀವಿ? ಒಂದು ಇಡೀ ಟ್ಯಾಬ್ಲೆಟ್ ಹಾಕ್ಕೊಳ್ತೀವ? ಹಾಂ, ಅದೇ ರೀತಿ ಇಲ್ಲೂ ಅಲ್ಪವೇ ಆಹಾರ ತೊಗೋಬೇಕು ಹೊರತು ಅಧಿಕವಾಗಿ ತೊಗೋಬಾರ್ದು.
ಮತ್ತು ಗೃಹಸ್ಥ ಜೀವನದಲ್ಲಿದ್ದರೆ ಹೇಗೆ ಅಂದರೆ ಏನು ವ್ಯವಹಾರ ಮಾಡಲೇಬೇಕಾಗುತ್ತೆಯೋ ಇವ್ರಿಗೆ ಯಾವ ಆಸೆನೂ ಇಲ್ಲ, ಯಾಕೆ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ. ಸೊ ಯಾವ ಆಸೆನೂ ಇಲ್ಲ, ಇವ್ರಿಗೋಸ್ಕರ ಏನು ಮಾಡಬೇಕಾದ್ದು ಇಲ್ಲ. ಬಟ್ ಇವರು ಬಿಟ್ಟುಬಿಟ್ರೆ ಮನೆಗಿರೋರಿಗೂ ಮಾರ್ಗದರ್ಶನ ಅನ್ನತಕ್ಕಂದಿರೋಲ್ಲ. ಅದಕ್ಕೋಸ್ಕರ ಲೋಕ ಸಂಗ್ರಹ ಕರ್ಮ ಅಂತಾರೆ. ಲೋಕ ಸಂಗ್ರಹ ಕರ್ಮ ಸೋಷಿಯಲ್ ವರ್ಕ್ ಅಂತಾರಲ್ಲ. ಗೃಹಸ್ಥ ಜೀವನದಲ್ಲಿ ಇದ್ದಾರೆ, ತತ್ವ ಅರ್ಥ ಆಗಿದೆ. ಮತ್ತು ಇವಾಗ ಅವ್ರು ಏನು ಕರ್ಮ ಮಾಡೋಕ್ಕಂದ್ರೆ ಅವ್ರಿಗೆ ಯಾವ ಕರ್ಮದ ಅವಶ್ಯಕತೆ ಇಲ್ಲ, ಆಸೆ ಇಲ್ಲ. ಆದರೆ ಇವ್ರು ಬಿಟ್ಟುಬಿಟ್ರೆ ಕರ್ಮಗಳನ್ನು ಬೇರೆಯವರು ಬಿಟ್ಬಿಡ್ತಾರೆ ಮನೆಯಲ್ಲಿ. ಇವ್ರು ಯಾಕೆ ಬಿಟ್ಟರು ಅಂತ ಅವ್ರಿಗೆ ಗೊತ್ತಾಗೋಲ್ಲ. ಆದ ಕಾರಣ ಅವ್ರ ಮಾರ್ಗದರ್ಶನಕ್ಕೋಸ್ಕರವಾಗಿ ನಿತ್ಯ ನೈಮಿತ್ಯ ಕರ್ಮಗಳನ್ನು ಮಾಡಿಕೊಂಡೇ ಇರಬೇಕು. ಮತ್ತು ಹಸಿವು ಬಾಯಾರಿಕೆಗೆ ಪ್ರಸಾದ, ಅಲ್ಲಿ ಭಿಕ್ಷಾ ಅಂತಾರೆ, ಇಲ್ಲಿ ಪರಮಾತ್ಮ ಪ್ರಸಾದ ಗೃಹಸ್ಥ ಜೀವನದಲ್ಲಿ. ಆ ಸಮಯಕ್ಕೆ ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡಬೇಕು. ಅದು ಆ ಸಮಯಕ್ಕೆ ಏನು ಬರುತ್ತೋ ಅಷ್ಟನ್ನು ಸ್ವೀಕಾರ ಮಾಡಬೇಕು ಅನ್ನೋಕ್ಕೆ ಯಾವ ಮಟ್ಟಕ್ಕೆ ಹೋಗ್ಬೇಕಂದ್ರೆ, ಆಯ್ದಕ್ಕಿ ಲಕ್ಕವ ಆಯ್ದಕ್ಕಿ ಮಾರಯ್ಯ ಅಂತ ಈ ಶೈವ ಸಂಪ್ರದಾಯದಲ್ಲಿ ಇರ್ತಾರೆ. ಮಾರಯ್ಯ ರಾಜನಾಗಿ ರಾಜ್ಯವನ್ನು ಬಿಟ್ಟು ಬಂದಿರ್ತಾನೆ. ಆಕೆ ಮಹಾರಾಣಿಯಾಗಿದ್ಲು. ಎಲ್ಲವನ್ನು ಬಿಟ್ಟು ಬಸವಣ್ಣವ್ರ ಹತ್ರ ಬಂದು ಅಧ್ಯಯನ ಮಾಡಿಕೊಂಡು ಇರ್ತಾರೆ. ಬಸವಣ್ಣವ್ರು 1000 ಜನಕ್ಕೆ ಅನ್ನದಾನ ಮಾಡ್ತಿರ್ತಾರೆ ದಿವಸನೂ. ಇವ್ರು ಅಲ್ಲಿ ಹೋಗಿ ತಿನ್ನಲ್ಲ. ಇವರೇನು ಮಾಡ್ತಾರೆ, ಅಡುಗೆ ಮನೆಯಲ್ಲಿ ಬಿದ್ದಿರ್ತಕ್ಕಂಥ ಅಕ್ಕಿ ಬೇಳೆ ಆರಿಸ್ಕೊಂಬಂದು ಅಡುಗೆ ಮಾಡ್ಕೊಂಡು ತಿಂತಾರೆ. ನೀರು ಬೇಕಾ ಸ್ವಾಮಿ? ಬರೋದು ಅಷ್ಟಲ್ಲೇ ಅಡುಗೆ ಮಾಡ್ಕೊಂಡು ತೃಪ್ತರಾಗಿರ್ತಾರೆ. ಆಯ್ತಲ್ಲ, ಹಸಿವು ಬಾಯಾರಿಕೆಗೆ ಒಂದಷ್ಟು ಸಿಕ್ತು, ಮತ್ತಿನ್ನು ಆಸೆ ಯಾಕೆ? ಹೌದಾ? ಇನ್ನೇನು ಬೇಕಿಲ್ಲ, ಅಷ್ಟಲ್ಲೇ ಜೀವನ ಮಾಡ್ಕೊಂಡಿರ್ತಾರೆ. ಒಂದು ದಿವಸ ಅಡುಗೆ ಮನೆಗೆ ಹೋದರೆ ಅಥವಾ ಯಾರನ್ನ ಬಸವಣ್ಣವರೇ ಇವ್ರನ್ನ ಪರೀಕ್ಷೆ ಮಾಡೋಣ ಅಂತ ಹಾಕಿದ್ರು, ಅಥವಾ ಏನು ಒಟ್ಟಿನಲ್ಲಿ ಅಲ್ಲೊಂದು 25-30 kg ಅಕ್ಕಿ ಇರುತ್ತೆ, ಬಿದ್ದಿರುತ್ತೆ. ಮಾರಯ್ಯ ನೋಡಿ, ಅಂದರೆ ಇವೆಲ್ಲ ಆ ವೈರಾಗ್ಯ ಅನ್ನೋದು ಎಷ್ಟು ಕಷ್ಟ. ಹೌದಾ? ಏನಿದೆಯೋ ಅದರಲ್ಲೇ ತೃಪ್ತಿ ಪಡತಕ್ಕಂಥ ಎಷ್ಟು ಕಷ್ಟ ಅನ್ನೋಕ್ಕೆ ಇವ್ರ ಜೀವನ ನೋಡಿದ್ರೆ ಅದಕ್ಕೆ ಮಹಾತ್ಮರ ಚರಿತ್ರೆ ಓದಬೇಕನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ರಾಜನಾಗಿದ್ದನ್ನು ಎಲ್ಲವನ್ನು ಬಿಟ್ಟು ಬಂದಿರ್ತಾರೆ. ಅಷ್ಟೇ ಅಲ್ಲ, ಮಾರಯ್ಯನತ್ತು ಒಂದು ದಂಡ ಇರುತ್ತೆ. ಆ ದಂಡ ಯಾರಿಗೆ ಸ್ಪರ್ಶ ಆದರೆ ಅವ್ರಿಗೆ ಬೇಕಾದಷ್ಟು ಕೋಟ್ಯಾಧೀಶ ಆಗಿಬಿಡ್ತಾರೆ ಅವರು. ಅಂಥ ಒಂದು ಸಿದ್ಧಿ ಇರುತ್ತೆ, ಅದನ್ನು ಪಕ್ಕಕ್ಕೆ ಇಟ್ಟಿರ್ತಾರೆ. ಒಂಥರ ಪಾಪ ಇಷ್ಟು ರಾಜರಾಗಿದ್ದವ್ರು ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಏನೋ ಅಂತ ಬಸವಣ್ಣವ್ರು ಅವ್ರ ಮನೆಗೆ ಹೋಗಿ ದುಡ್ಡು ಅಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಬಂದರೆ ಆಕೆ ಎಲ್ಲರನ್ನು ಕರೆದು ಬೇರೆ ಸಾಧುಗಳಿಗೆಲ್ಲ ದಾನ ಮಾಡಿಬಿಡ್ತಾಳಂತೆ. ಈ ರೀತಿ ಇರ್ತಕ್ಕಂಥವ್ರು ಆ 25 kg ಅಕ್ಕಿ ನೋಡಿದ್ರೆ ಆಸೆ ಬಂತು, ಎತ್ಕೊಂಬರ್ತಾರೆ, ಬಲವಂತವಾಗಿ ಎತ್ಕೊಂಬರ್ತಾರೆ, ಕಷ್ಟಪಟ್ಟು ತೊಗೊಂಬರ್ತಾರೆ ಆತ. ಸರಿ, ನಾನು ಹೇಳ್ತಿರ್ತೀನಿ, ನೀವುಗಳಾಗಿದ್ರೆ ಏನು ಮಾಡ್ತಿದ್ರಿ ಹೆಂಗಸರು? ಒಬ್ಬ ನಮ್ಮವ್ರಿಗೆ ಇವತ್ತಾದ್ರೂ ಬುದ್ಧಿ ಬಂತು, ಬದಲಾಡ್ತಿದ್ವಿ ದಿವಸನೂ. ಸದ್ಯ ಇವತ್ತನೂ ಒಂದು ಸ್ವಲ್ಪ ಬುದ್ಧಿ ಬಂದಿದೆ ಇವರಿಗೆ, ಸಾಕಷ್ಟು ತಂದಿದ್ದಾರೆ, ಇನ್ನೊಂದು 15-20 ದಿವಸ ಚೆನ್ನಾಗಿರ್ಬೋದು ಅಂತೆಲ್ಲ ಒಳಗಡೆ ಇಟ್ಕೊಳ್ತಿದ್ವಿ. ನೋಡ್ರಿ, ಹೀಗೆ ಇನ್ನು 15 ದಿವಸ ಸರಿ ಹೋಗುತ್ತೆ, ಮತ್ತೆಲ್ಲ ನೋಡಿ ತೊಗೊಂಬನ್ನಿ, ಸುಮ್ಮನೆ ದಿವಸ ಆರಿಸ್ಕೊಂಡು ತಿನ್ನೋದೇನು ಅಂತ ಈ ರೀತಿ ಶುರು ಮಾಡ್ತಿದ್ವಿ. ಹೌದಾ ಅಲ್ಲ? ಆದರೆ ಆಕೆ ನೋಡ್ತಾಳೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆಯ. ಇಷ್ಟೊಂದು ಅಕ್ಕಿ ತಂದಿಲ್ಲ, ಆಸೆ ಅನ್ನೋದು ಯಾಕೆ ಬಂತು ನಿಮಗೆ? ಈಶ್ವರ ಭಕ್ತರಿಗೆ ಆಸೆ ಇರ್ಬೋದೇ? ಸ್ವಲ್ಪ ಏನೋ ಕೋಪ ಮಾಡಿಕೊಂಡು ಏನೋ. ರೋಷ ಎಂಬುದು ಯಮಭಟ್ಟರಿಗೆ ಅಲ್ಲದೆ ಶಿವಭಕ್ತರಿಗುಂಟೆಯ. ಕೋಪ ಮಾಡಿಕೊಂಡ್ರೆ ಯಮಭಟ್ಟರಿಗೆ ಕೋಪ ಬರ್ಬೋದು, ಶಿವಭಕ್ತರಿಗೆ ಸಾಧ್ಯವಿಲ್ಲ. ಈಸೊಂದು ಅಕ್ಕಿ ಆಸೆ ನಿನಗೆ ಅಕ್ಕಿ, ಇಷ್ಟು ಅಕ್ಕಿ ಆಸೆ ನಿನಗೆ ಯಾಕೆ ಬಂತು? ಅಮರೇಶ್ವರ ಲಿಂಗಕ್ಕೆ ನೀನು ಬಹಳ ದೂರವಾದೆ, ದೇವರಿಗೆ ಭಾಳ ದೂರ ಆಗಿಬಿಟ್ಟೆ. ಒಂದು ಆಸೆ ಅಂತಕೊಂಬಂದರೆ ಭಾಳ ದೂರ ಆಗಿಬಿಡ್ತೀವಿ. ಅಷ್ಟೇ ಅಲ್ಲ, ಆಸೆನೇ ಒದ್ದಾಡ್ಸೋದು ನಮ್ಮನ್ನು.
ಸೀತಾದೇವಿಗೆ ಯಾವುದು 2 ಆಸೆ ಬಂತು ಅಂತಾರೆ. ಒಂದು ಜಿಂಕೆ ಬೇಕು ಅನ್ನೋ ಆಸೆ. ನಿಜವಾದ ಬಂಗಾರ ಜಿಂಕೆ ಇರುತ್ತೆಯೇ, ಇದ್ದರೆ ಓಡುತ್ತೆಯೇ ಅಂತ ಯೋಚನೆ ಮಾಡಬೇಕಾಗಿತ್ತು. ಇಲ್ಲ, ಸೀತಾದೇವಿನ ಯೋಚನೆ ಮಾಡಲಿಲ್ಲ. ಶ್ರೀರಾಮಚಂದ್ರ ಆದರೂ ಸೀತಾದೇವಿ ಹೇಳಿದ್ರೆ ಯೋಚನೆ ಮಾಡಬೇಕಾಗಿತ್ತಲ್ಲ, ಬಂಗಾರ ಜಿಂಕೆ ಇರುತ್ತೆಯೇ, ಇದ್ದರೆ ಓಡುತ್ತೆಯೇ ಅಂತ. ಇಲ್ಲ, ಹಿಡ್ಕೊಂಬರ್ತೀನಿ ಅಂತ ಹೋಗ್ಬಿಟ್ಟ. ಮತ್ತು ಎಷ್ಟು ಕಷ್ಟಪಟ್ಟರು. ಆ ರೀತಿ ಆಸೆಯನ್ನು ತಗೊಂಡು ಬಂದರೆ ದೈವಕ್ಕೆ ಭಾಳ ದೂರ ಆಗಿಬಿಟ್ಟೆ, ನೀನು ವಾಪಸ್ ತೊಗೊಂಡೋಗಂತಳಕ್ಕೆ. ಅಂದಾಗ ನಾವುಗಳು ಗೃಹಸ್ಥ ಜೀವನದಲ್ಲಿ ಮನೆಗಳಲ್ಲಿ ಇರಬೇಕಾದ್ರೆ ಯಾವ ರೀತಿ ಇರಬೇಕು, ಏನಿದೆಯೋ ಅಷ್ಟರಲ್ಲಿ ತೃಪ್ತರಾಗಿರ್ಬೇಕು. ಪುರಾಣಗಳಲ್ಲಿ ಇದನ್ನೇ ಉಪದೇಶ ಮಾಡೋದು. ಕೃಷ್ಣನ ಸ್ನೇಹಿತ ಕುಚೇಲ ಭಾಳಷ್ಟು ಬಡತನದ ಜೀವನ ಮಾಡ್ತಿರ್ತಾರೆ, ಭಿಕ್ಷಾನೂ ಸಿಗಲ್ಲ. ಆ ಕುಚೇಲನ ಫ್ರೆಂಡ್ ಇನ್ನೊಬ್ಬರು ಇರ್ತಾರೆ. ಅವ್ರು ಇವ್ರ ಜೊತೆಗೆ ಚಕ್ರಧಾರಿ ಇವ್ರ ಹತ್ರನೇ ಅಧ್ಯಯನ ಮಾಡಿರ್ತಾರೆ. ಆ ರಾಜನ ಹತ್ರ ಹೋಗಿ ರಾಜನ ಹೊಗಳಿಬಿಟ್ಟು ಸಾಕಷ್ಟು ದುಡ್ಡು ತಗೊಂಡು ಭರ್ಜರಿಯಾಗಿ ಜೀವನ ಮಾಡ್ತಿರ್ತಾರೆ. ಸೊ ಒಂದು ದಿವಸ ಆ ಚಕ್ರಧಾರಿ ಬಂದು ಪಾಪ ಒಳ್ಳೆ ಮನಸ್ಸಿಂದಲೇ ಸುಮ್ಮನೆ ಈ ಥರ ಒದ್ದಾಡ್ತಿದ್ದಾರೆ ಅಂದ್ಬಿಟ್ಟು ಇವ್ರ ಹತ್ರ ಕುಚೇಲನ ಹತ್ರ ಬಂದು ಒಂದು ಸಲ ರಾಜನ ಹತ್ರ ಬಾ, ಒಂದು ಮಾತು ಅವನು ಹೊಗಳ್ಬಿಟ್ಟು ಮಾತಾಡು, ಸುಖವಾಗಿರ್ತೀಯ, ಯಾಕೆ ಒದ್ದಾಡ್ತೀಯ ಈ ಥರ ಅಂತ ಉಪದೇಶ ಮಾಡಿದ್ರೆ ಕುಚೇಲ ಒಪ್ಪಲ್ಲ. ಹೆಂಡ್ತಿನೂ ಹೇಳ್ತಾಳೆ, ಅಲ್ಲಿ ನಾನು ಉಪವಾಸ ಇರ್ತೀನಿ, ನೀವು ಉಪವಾಸ ಇರ್ತೀರ, ಮಕ್ಕಳಿಗೆ ನಾವೇನು ಹೇಳೋದು, ಮಕ್ಕಳು ಯಾವ ರೀತಿ ಉಪವಾಸ ಇರ್ತಾರೆ, ಅದಕ್ಕೋಸ್ಕರ ಹೋಗಿ ರಾಜನ ಹತ್ರ ತಗೊಂಬನ್ನಿ ಅಂತ. ಸರಿ, ಕುಚೇಲ ನಿಜಾನೇ ಮಕ್ಕಳು ಪಾಪ ಇನ್ನು ಹೇಗೆ ಅಂತ ಅಂದ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ರಾಜ ಹೆಂಡ ಕುಡ್ಕೊಂಡು ಹೆಣ್ಮಕ್ಳ ಜೊತೆಗೇನೋ ಆಟ ಆಡಿಕೊಂಡು ಏನೋ ಹೊಲಸು ಜೀವನ ಮಾಡ್ತಿರ್ತಾನೆ. ಈ ಚಕ್ರಧಾರಿ ಹೇಳ್ತಾನೆ, ಹೊಗಳ್ತಾನೆ, ರಾಜ ದುಡ್ಡಿನ ಇದು ಬಿಸಾಕ್ತಾನೆ ತಗೋ ಅಂತ. ಸರಿ, ಇವಂಗೆ ಹೇಳ್ತಾನೆ, ನೀನು ಒಂದು ಹೊಗಳು ಏನನ್ನು ಹೇಳು, ನಿಮಗೂ ಸಿಗುತ್ತೆ ಅಂತ. ಇವನೇನು ಹೇಳ್ತಾನೆ, ಏನು ಅಲ್ಲ, ಮದಿರಾಮೆ ಡೂಬೆ ಹರಿಸೆ ಹೂಬೆ ಕೈಸಿ ಮೈತಿ ಐ ತುಮಾರಿ. ಕುಡಿದ್ಬಿಟ್ಟು ಹರಿನ ಮರ್ತುಬಿಟ್ಟಿದೆಯಾ, ಎಂಥ ಬುದ್ಧಿ ನಿಂದು. ಅಂದರೆ ಮತ್ತೆ ಹೇಳ್ತಾನೆ, ಹರಿಕ ಭಜನೆ ಕೊರೋ, ಹರಿ ಭಜನೆ ಮಾಡು, ಇದೆಲ್ಲ ಬಿಟ್ಬಿಡು ಅಂತ ಶುರು ಮಾಡ್ತಾನೆ. ರಾಜ ನನ್ನ ಹೆಣ್ಣು ಕೊಡ್ಕ ಅಂತೀಯ, ತೊಗೊಂಡೋಗಿ ಇದನ್ನು ಸಾಯಿಸ್ಬಿಡಿ ಅಂತಾರೆ. ಸರಿ, ಅವಾಗ ಪಾಪ ಅವ್ರ ಫ್ರೆಂಡು ನಾನು ಕರ್ಕೊಂಬಂದು ಸಾಯಿಸ್ದಾಗುತ್ತೆ ಅಂದ್ಬಿಟ್ಟು ರಾಜನ ಭಂಗೋಗಿ ಬಿಡಿಸ್ಬಿಡ್ತಾರೆ. ಅಂದರೆ ಅಂಥ ಪರಿಸ್ಥಿತಿನಲ್ಲೂ ರಾಜನ ಹತ್ರ ಹೋಗಿ ಒಂದು ಮಾತು ಹೊಗಳ್ಬಿಟ್ಟಿದ್ರೆ ಬಂದಿರೋದು. ಇಲ್ಲ, ಪ್ರಾರಬ್ಧ ಪ್ರಕಾರ ಇಷ್ಟಿದೆ, ಇರಲಿ. ಮಕ್ಕಳು ಅಂದರೆ ಅವ್ರ ಪ್ರಾರಬ್ಧನೂ ಅಷ್ಟೇ ಇದೆ, ಬಸ್ ಅದಕ್ಕೆ ಇಲ್ಲಿ ಹುಟ್ಟಿದ್ದಾರೆ. ಅಂದರೆ ಏನಿದೆಯೋ ಅದರಲ್ಲೇ ಇರಬೇಕೆ ಹೊರತು ನಮಗೆ ನಾನು ಹೇಳಿದ್ನಲ್ಲ, ಹಸಿವಾದರೆ ಭಿಕ್ಷಾನ್ನ ಉಂಟು, ತೃಷಿಯಾದರೆ ಕೆರೆತ ಅಂತಾರೆ ಯಾರು ಅಕ್ಕ ಮಹಾದೇವಿ. ನಮ್ಗೆ ಆ ಥರ ಇಲ್ಲ, ಹಸಿವಾದರೆ ಮೃಷ್ಟಾನ್ನ ಉಂಟು, ತೃಷಿಯಾದರೆ ಬಿಸಿಲೇರಿ, ಇವೆಲ್ಲ ಇದೆ, ಪೆಪ್ಸಿ, ಬಿಸಿಲೇರಿ ಏನೇನೋ ಇದೆ. ಮತ್ತು ಮಲಗಲು ಭವ್ಯ ಬಂಗಲಿ ಉಂಟು, ಏಕಾಂತಕ್ಕೆ ಬಂಧು ಬಳಗ ಉಂಟು. ಇಷ್ಟೆಲ್ಲ ಇದ್ರೂ ಮತ್ತು ಇನ್ನೂ ತೃಪ್ತಿ ಇಲ್ಲ ಅಂದರೆ ಹಾಗೆ ಇರೋದಲ್ಲೇ ತೃಪ್ತರಾಗಿರಬೇಕು. ಮತ್ತು ನಾವು ಅಷ್ಟು ರುಚಿ ರುಚಿಯಾಗಿ ಬಯಸಲಿಕ್ಕೆ ಹೋಗಬಾರ್ದು, ಹೊಸ ಹೊಸ ಆಸೆಗಳು ಬೆಳೆಸ್ಕೋಬಾರ್ದು. ಏನು ಪ್ರಾರಂಭ ಇದೆ ಅದ್ರ ಪ್ರಕಾರ ನಡೆಯುತ್ತೆ ಅಂದ್ಬಿಟ್ಟು ಗೃಹಸ್ಥ ಜೀವನದಲ್ಲಿದ್ದಾಗ ಏನು ಜವಾಬ್ದಾರಿ ಮಾಡಲೇಬೇಕಾಗಿದೆಯೋ ಅಷ್ಟನ್ನು ಮಾತ್ರ ಮಾಡ್ತಾ ಪ್ರಾರಬ್ಧನ ಕಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಜವಾಗ್ಲೂ ನಾವೇನನ್ನು ಆಸೆ ಮಾಡಲಿಕ್ಕೆ ಹೋದರೆ ಅದು ಎಲ್ಲಿ ಕರ್ಕೊಂಡೋಗುತ್ತೋ. ಇದೊಂದು ಹೇಳಿ ನಿಲ್ಲಿಸ್ತೀನಿ. ಆ ವಿಶಾಖಪಟ್ಟಣದ ಹತ್ರ ಯಾವುದೋ ಒಂದು ಬ್ರಿಡ್ಜಿಂದ ಒಬ್ಬ ಆಕೆ ಕೆಳಗೆ ಬಿದ್ದುಬಿಟ್ರು. ಸಾಕು, ಈ ಜೀವನ ಬೇಡ ಅಂತ. ಯಾಕೆ ಗಂಡ ಕುಡ್ಕ ಅಂತೆ, ಅವನ ಹತ್ರ ಬಾಳ್ಲಿಕ್ಕೆ ಆಗಲ್ಲ ಅಂತ ಪ್ರಾಣ ಕಳ್ಕೋಬೇಕು ಅಂತ ಕೆಳಗೆ ಬಿದ್ಲು. ಅದು ಪ್ರವಾಹದಲ್ಲಿ ಬೀಳಲಿಲ್ಲ, ಪಕ್ಕಕ್ಕೆ ಬಿದ್ಲು. ಪಕ್ಕದಲ್ಲಿ ಕೆಸರಿತ್ತು, ಇಲ್ಲಿನ ತನಕ ಶರೀರ ಹೋಗ್ಬಿಡ್ತು ಕೆಳಕ್ಕೆ ಕೆಸರಿನಲ್ಲಿ. 2 ದಿವಸ ಅಲ್ಲೇ ಇದ್ದಾಳೆ ನೋಡಿ.
ಇವಾಗ ಅದನ್ನು ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ಲು ಯಾವುದನ್ನು ಗಂಡನ ಕಷ್ಟದಿಂದ ಆ ಕಷ್ಟ ತಪ್ಪಿಸ್ಕೋಬೇಕು ಅಂದ್ರೆ ಏನಾಯಿತು ಇಲ್ಲಿ ಸಿಗಾಕೊಂಡು 2 ದಿವಸ ಅಲ್ಲೇ ಇದ್ದಾಳೆ. 3ನೇ ದಿವಸ ಬೆಸ್ತ್ರ ಯಾರೋ ಬಂದ್ರಂತೆ ಬೆಳಿಗ್ಗೆ, ಕಣ್ಣುಗಳು ಕಾಣ್ತಿದೆ, ಹಲ್ಲು ಕಾಣ್ತಿದೆ, ಇದ್ಯಾವುದು ದೆವ್ವ ಅಂದ್ಬಿಟ್ಟು ಅವ್ರು ಓಡಿದ್ರು. ಮತ್ತು ಈಕೆ ಕರೀತಿದ್ದಾಳೆ, ಯಾರೋ ಕರೀತಾ ಇದ್ದಾರೆ ಅಂತ ಅವ್ರು ಬಂದರು. ಬಂದು ನೋಡಿದ್ರೆ ಕೈಗಳು ಕಾಲು ಎಲ್ಲ ಒಳಗಡೆ ಇದೆ, ಕುತ್ತಿಗೆ ಮಾತ್ರ ಮೇಲೆ ಕಾಣ್ತಿದೆ. ಏನಂದ್ರೆ ಹೇಳ್ತಾಳೆ, ಈ ಥರ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಈಗ ಆಗೋಯ್ತು ಅಂತ. ಆವಾಗ ಅವ್ರಿಗೆ ಎತ್ತಲಿಕ್ಕೆ ಆಗಲಿಲ್ಲ, ತೊಗೊಂಡೋಗಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ನವ್ರು ಬಂದು ಮೇಲಕ್ಕೆ ತೆಗೆದ್ರೆ ಸೊಂಟ ಮುರಿದಿದೆ, ಕಾಲುಗಳು ಮುರಿದಿದೆ, ತೊಗೊಂಡೋಗಿ ರಾಜಮಂಡ್ರಿ ಆಸ್ಪತ್ರೆಗೆ ಸೇರಿಸ್ಯಾರೆ. ಇವಾಗ ಈ ಪ್ರಾರಬ್ಧ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡೋದು ಏನಾಯಿತು. ಹಾಂ, ಸೊ ಆದ ಕಾರಣ ಶರೀರ ಪ್ರಾರಬ್ಧ ಏನಿದೆಯೋ ಅದು ನಡೆಯುತ್ತೆ ಅಂದ್ಬಿಟ್ಟು ಯಾವುದೇ ಆಸೆ ಮಾಡ್ದಿರ ಏನಿದೆಯೋ ಅದರಲ್ಲೇ ತೃಪ್ತಿಯಾಗಿ ಇರಬೇಕು ಅನ್ನತಕ್ಕಂಥದ್ದು ಜ್ಞಾನ ವ್ಯವಹಾರ ಅಂತಾರೆ. ಇಲ್ಲಿ ನಿಲ್ಲಿಸೋಣ, ಮತ್ತೆ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.